ಕನ್ನಡಿಗರಿಗೆ ನಮಸ್ಕಾರ. ಇದು ನಟನೆಯನ್ನ ಸಂಭ್ರಮಿಸೋ ಕಲಾ ಲೋಕ. ಭವಿಷ್ಯದ ನಟಿಯರಿಗೊಂದು ಬೃಹತ್ ಅವಕಾಶ. ಕಲೆಯನ್ನ ಬಿತ್ತಿ ಕನಸನ್ನ ಬೆಳೆಯುವಂತಹ ಪಾಠಶಾಲೆ. ಮುಂದುವರಿಸೋಣ ಅಭಿನೇತ್ರಿಯರ ಹೊಸ ಅಧ್ಯಾಯ. ಲಕ್ಸ್ಕೋ ಪ್ರೆಸೆಂಟ್ಸ್ ಮಹಾನಟಿ. Co-powered by Gold winner Ramraj Dhotis and Shirts, Denver Deodorant, special partners Sparsh Masala, Sudarshan Family Store, Sri Sai Gold Palace, Hudson Kurt, Honda Shine 100, Arvind Properties, Nelamangala, Gold buying partner White Gold, digital streaming partner Z5. ಪ್ರತಿ ವಾರ ನಮ್ಮ ಮಹಾನಟಿ ವೇದಿಕೆಯಲ್ಲಿ ಹಂತ ಹಂತದಲ್ಲೂ ಕೂಡ ನಮ್ಮ ನಟಿಯರು ಚಾಲೆಂಜ್ ಗಳನ್ನ ಎದುರಿಸ್ತಾ ನಟನೆಯ ಮೂಲಕ ವೀಕ್ಷಕರಿಗೆ ಒಂದು ಅದ್ಧೂರಿಯಾದ ಮನರಂಜನೆಯನ್ನ ಕೊಡ್ತಾ ಬಂದಿದ್ದಾರೆ. ಈ ವಾರ ಇನ್ನೊಂದು ವಿಭಿನ್ನವಾದಂತಹ ನಟನೆಯ ಚಾಲೆಂಜ್ ಅನ್ನ ಫೇಸ್ ಮಾಡೋದಕ್ಕೆ ಇವರೆಲ್ಲರೂ ಸಿದ್ಧವಾಗಿದ್ದಾರೆ. ಆ ಚಾಲೆಂಜ್ ಏನು, ಅದನ್ನ ಹೇಗೆ ಎದುರಿಸ್ತಾರೆ, ಇದನ್ನೆಲ್ಲ ಹೇಳಕ್ಕಿಂತ ಮುಂಚೆ ನಮ್ಮ ಪ್ರೀತಿಯ ಜಡ್ಜಸ್ ಅನ್ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಆಣೆ ಮಾಡಿ ಹೇಳುವಂತಹ ಮಹಾನಟಿಯ ಮಚ್ಚೆ ಸುಂದರಿ ನಿಶ್ವಿಕಾ. Let's welcome ಮಹಾನಟಿಯ ತರುಣ ಟ್ರೆಂಡ್ ಸೆಟ್ಟರ್ ತರುಣ್ ಸುಧೀರ್. ಸ್ವಾಗತಿಸಿ ಚಂದ್ರಮುಖಿ ಆತ್ಮಸುಖಿ ನಮ್ಮೆಲ್ಲರ ಪ್ರೀತಿಯ ಮಹಾನಟಿ ಪ್ರೇಮ ಮೇಡಮ್. ನಾನಾಗ್ಲೇ ಹೇಳಿದ ಹಾಗೆ ನಮ್ಮ ಮಹಾನಟಿಯರಿಗೆ ಹೊಸ ಚಾಲೆಂಜ್ ಒಂದು ಕಾದಿದೆ. ಆ ಆಕ್ಟಿಂಗ್ ಚಾಲೆಂಜ್ ಈ ಸ್ಟೇಜ್ ಅಲ್ಲಿ ನಡೆಯಲ್ಲ, ಒಂದು ಆಕ್ಟಿಂಗ್ ರೂಮ್ ಅಲ್ಲಿ ನಡೆಯುತ್ತೆ. ಅದು ಹೇಗಾಗತ್ತೆ, ಏನು ಎತ್ತ ಅನ್ನೋದನ್ನ ತೋರಿಸ್ತೇವೆ. ಫಾಲೋ ಮೀ. ಚಾಲೆಂಜ್ ಏನು ಅಂತ ಹೇಳೋಣ ಅಂತ ಬಂದ್ರೆ ನನಗೆ ಒಂದು ಚಾಲೆಂಜ್ ಹೇಳ್ತಿದ್ರೆ ಏನ್ ಸರ್ ಇದು ರೂಮು, ಏನ್ ಮಾಡ್ತಿದ್ರಿ ಇಲ್ಲಿ? ಸೊ ಈ ಎಪಿಸೋಡಿನ ಹೆಸರೇ ಆಕ್ಟ್ ವಿತ್ ಸ್ಟಾರ್ಸ್. ಓಕೆ, ಇದು ಆಕ್ಟಿಂಗ್ ರೂಮ್. ಈಗ ನಾನ್ ಕೂತಿದ್ದ ಈ ಜಾಗದಲ್ಲಿ ಅಥವಾ ಈ ರೂಮಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ನೆಚ್ಚಿನ ನಟ ಅಥವಾ ನಟಿ ಒಳಗಿರ್ತಾರೆ. ಅವ್ರು ಯಾರು ಅಂತ ನಾವು ಹೇಳಲ್ಲ, ಇಟ್ಸ್ ಅ ಸರ್ಪ್ರೈಸ್ ಇವನ್ ಫಾರ್ ಯು. ಸೊ ನಮ್ಮ ಸ್ಪರ್ಧಿಗಳು ಹೊರ ಬರ್ತಾರೆ, ಅವ್ರಿಗೆ ಒಂದು ಸನ್ನಿವೇಶ ಕೊಟ್ಟಿರ್ತೀವಿ. ಅವರು ಈ ರೂಮ್ ಒಳಗೆ ಆ ಪಾತ್ರವಾಗಿ ಎಂಟರ್ ಆಗಬೇಕು. ಓ, ಪಾತ್ರವಾಗಿ ಅವರು ಈ ರೂಮ್ ಒಳಗಡೆ ಎಂಟರ್ ಆಗ್ತಾರೆ ಆಸ್ ಎ ಕ್ಯಾರೆಕ್ಟರ್. ಎಕ್ಸಾಕ್ಟ್ಲಿ. ಈ ಒಳಗಿರೋ ಆ ನಟ ಅಥವಾ ನಟಿಯ ದೊಡ್ಡ ಅಭಿಮಾನಿ ಇರ್ಬೋದು ಅವರು, ಆದ್ರೆ ರಿಯಾಕ್ಟ್ ಮಾಡಬಾರ್ದು. ಓಕೆ, ಅವ್ರ ಪಾತ್ರವಾಗಿರ್ಬೇಕು. ಈ ನಟ ಅಥವಾ ನಟಿ ಜೊತೆ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ, ಆ ಸೀನ್ ಹೇಗ್ ಮಾಡ್ತಾರೆ ಅನ್ನೋದೇ ಇವತ್ತಿನ ಚಾಲೆಂಜ್. ಓ ಮೈ ಗಾಡ್. ಈಗ ಇಲ್ಲಿ ಡೋರ್ ಓಪನ್ ಆದ ತಕ್ಷಣ ನಾನ್ ರಮೇಶ್ ಸರ್ನ ನೋಡಿ ವಾವ್ ಅಂತ ಹೇಳಿ ರಿಯಾಕ್ಟ್ ಮಾಡ್ದಲ್ಲ, ಆ ತರ ರಿಯಾಕ್ಟ್ ಮಾಡದೆ ಆ ಪಾತ್ರವಾಗಿ ಬಂದು ಇಲ್ಲಿ ಆಕ್ಟ್ ಮಾಡೋದೇ ಒಂದು ಚಾಲೆಂಜ್. ಎಸ್, ಒಂದು ಸಿನಿಮಾದಲ್ಲಿ ಒಂದು ಸೀನ್ ಹೇಗ್ ನಡೆಯುತ್ತೆ ಅನ್ನೋದು ಈ ರೂಮ್ ಒಳಗಡೆ ಆ ಸನ್ನಿವೇಶದ ಮೂಲಕ ತೋರಿಸ್ತೀವಿ. ಕರೆಕ್ಟಾ ಸರ್? ಕರೆಕ್ಟ್. ಬಟ್ ಈ ರೂಮ್ ಆಗಿರಲ್ಲ. ಇದು ಕೋರ್ಟ್ ಆಗ್ಬೋದು, ಇದು ಯಮನ ಸಿಂಹಾಸನ ಆಗ್ಬೋದು, ಪೊಲೀಸ್ ಸ್ಟೇಷನ್ ಆಗ್ಬೋದು, ಅಥವಾ ಇದು ಕ್ಯಾಚ್ ವಿಷ್ಣು ಚಕ್ರ ಆಗ್ಬೋದು. ಯು ಕ್ಯಾನ್ ನೆವರ್ ಸೇ. ಇದು ವೈಕುಂಠ ಆಗ್ಬೋದು, ಅಥವಾ ಇದು ಕ್ರಿಕೆಟ್ ಸ್ಟೇಡಿಯಂ ಆಗ್ಬೋದು, ಬೌಲಿಂಗ್ ಮಾಡ್ಬೋದು. ವಿ ಡೋಂಟ್ ನೋ. ಸೊ ಈ ಲೊಕೇಶನ್ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ಹೊಸ ನಟ ನಟಿಯರು ಸಿಗ್ತಾ ಇರ್ತಾರೆ. ಇವರು ಪಾತ್ರಗಳನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ನಮ್ಮ ಚಾಲೆಂಜ್. ಎಲ್ಲದಕ್ಕಿಂತ ಮುಖ್ಯ ಏನ್ ಸರ್ ಇದು ಫಸ್ಟೇ ಫೈಲ್ ಕೊಟ್ಬಿಟ್ರಿ? ಇದರಲ್ಲಿ 14 ಸೀನ್ಸ್ ಇದೆ. ಎಲ್ಲ ಬೇರೆ ಬೇರೆ ಸನ್ನಿವೇಶಗಳು, ಸ್ಕ್ರಿಪ್ಟ್ ರೆಡಿ ಇದೆ. ಒಂದೊಂದು ಒಬ್ಬೊಬ್ಬ ಸ್ಪರ್ಧಿಗೆ ಕೊಡಿ, ಅವ್ರು ರೆಡಿ ಆಗ್ಲಿ. ಬಟ್ ಇಲ್ಲಿ ಯಾವ ನಟ ಅಥವಾ ನಟಿ ಇದ್ದಾರೆ ಯಾರಿಗೂ ಗೊತ್ತಿಲ್ಲ. ಇವರು ಮತ್ತೆ ಅವರು ರಿಹರ್ಸ್ ಮಾಡಿಲ್ಲ. ಸೊ ಇಲ್ಲಿ ಏನಾಗುತ್ತೆ ನೋಡೋಣ, ಅವ್ರು ಹೇಗ್ ಮಾಡ್ತಾರೆ ಅಂತ ನೋಡಿ ಜಡ್ಜಸ್ ಮಾರ್ಕ್ಸ್ ಕೊಡ್ತಾರೆ. ಲೆಟ್ಸ್ ಸಿ ಹೂ ಗೆಟ್ಸ್ ದಿ ಬ್ಲಾಕ್ ಬಸ್ಟರ್. ಮೈ ಗಾಡ್. ಪ್ರೇಮ, Tarun, Nishvika. Hello, sir. All ready? Yes, sir. Yes, we are all ready. That's it. Good luck. Wow. Yes.
ವಿನಯ, ಆಶಿಕಾ, ಸೋಮಶೇಖರ್, ಪ್ರತಿಯೊಬ್ಬರಿಗೂ ಕೂಡ ನೀವು ಆಕ್ಟ್ ಮಾಡ್ಬೇಕಾದಂತ ಒಂದು ಸೀನ್ ಪೇಪರ್ ವಿತ್ ಸಿಚುಯೇಷನ್ ಡೈಲಾಗ್ಸ್ ನಿಮ್ಗೆ ಸಿಕ್ಕಿದೆ. ಓಕೆನಾ? 14 ವಿಭಿನ್ನ ಸನ್ನಿವೇಶಗಳು, ಅದಕ್ಕೆ ಬದಲಾಗುವಂತ 14 ಆಕ್ಟಿಂಗ್ ರೂಮ್ಗಳು. ಅದರಲ್ಲಿ ಅಭಿನಯಿಸುವಂತಹ 14 ನಟಿಯರು, ಅವರಿಗೆ ಸಾಥ್ ಕೊಡೋದಕ್ಕೆ 14 ಸ್ಟಾರ್ ನಟ ನಟಿಯರು. ಮಹಾ ನಟಿ ಮಹಾ ಮಲ್ಟಿಪ್ಲೆಕ್ಸ್ ಅಲ್ಲಿ ಒಂದು ಡಿಫ್ರೆಂಟ್ ಬ್ಲಾಕ್ ಬಸ್ಟರ್ ಮನರಂಜನೆಯನ್ನ ವೀಕ್ಷಣೆ ಮಾಡೋಣ. ಬನ್ನಿ, ಕಿರು ತೆರೆಯ ದೃಶ್ಯ ವೈಭವವನ್ನ ಎಂಜಾಯ್ ಮಾಡೋಣ. ಲೆಟ್ಸ್ ಬಿಗಿನ್ ಆಕ್ಟ್ ವಿತ್ ಸ್ಟಾರ್. ತರುಣ್ ಅವರೇ, ಹೇಗಿದೆ ಈಗ ಹೊಸ ಕಾನ್ಸೆಪ್ಟ್, ಹೊಸ ಚಾಲೆಂಜ್? ಸಿನಿಮಾಗೆ ತುಂಬಾ ಹತ್ತಿರವಾಗಿದೆ. ಯಾಕೆ ಅಂತಂದ್ರೆ ಎಷ್ಟೋ ಸನ್ನಿವೇಶಗಳು ಹಂಗಾಗುತ್ತೆ. ನಾವು ಕ್ಯಾಸ್ಟಿಂಗ್ ಮಾಡಿರ್ತೀವಿ, ಈ ಕಡೆ ಒಂದು ಆಕ್ಟರ್ ಇರ್ತಾರೆ, ಇನ್ನೊಂದು ಯಾವ್ದೋ ಆಕ್ಟರ್ ಇರ್ತಾರೆ. ಅವ್ರಿಬ್ರು ಫಸ್ಟ್ ಭೇಟಿನೇ ಅವತ್ತಿನ ದಿನ ಶೂಟಿಂಗ್ ಸೆಟ್ ಅಲ್ಲ, ಶಾರ್ಟ್ ಅಲ್ಲಿ ಆಗುತ್ತೆ. ಅವ್ರು ಬಂದು ನಿಂತಿರ್ತಾರೆ, ಶಾರ್ಟ್ ಅಲ್ಲಿ ನಿಂತಿರ್ತಾರೆ. ಯಾರು ಬರ್ಬೇಕು ಅಂದ್ರೆ ಸರ್ ಇವರು, ಹೌದಾ ಅಂದ್ರೆ ಅವಾಗ ಅವರು ಬರ್ತಾರೆ. ಇಬ್ಬರಿಗೂ ಅಲ್ಲೇ ಪರಿಚಯ ಇದ್ರೆ ಅವರೇ ಹಾಯ್ ಹಲೋ ಅಂತಾರೆ. ಇಲ್ಲ ಅಂತಂದ್ರೆ ನಾವು ಅಟ್ಲೀಸ್ಟ್ ಪರಿಚಯ ಮಾಡ್ಕೊಡ್ತೀವಿ. ಅವ್ರ ಲೈನ್ಸ್ ಅವ್ರು ತಗೊಂಡಿರ್ತಾರೆ, ಇವ್ರ ಲೈನ್ಸ್ ಇವ್ರು ತಗೊಂಡಿರ್ತಾರೆ. ಈಗ ಅಲ್ಲ ಆಗುತ್ತೆ, ಒಂದ್ ಮಾನಿಟರ್ ಒಂದ್ ಟೇಕ್ ಆಗ್ಬೇಕು. ಆ ತರ ಎಷ್ಟೋ ಅಂದ್ರೆ 60-70% ಹಂಗಾಗುತ್ತೆ. ಸೊ ಆ ತರದ ಒಂದು ಸಿನಾರಿಯೋ ಸೇಮ್ ಅಂತ ಅನಿಸ್ತಾ ಇದೆ ನನಗೆ. ಸೊ ಇಟ್ ಇಸ್ ವೆರಿ ಕ್ಲೋಸ್ ಟು ಸಿನಿಮಾ ಅಂತ ಹೇಳಕ್ ಬಂದೆ ನಾನು. ಲವ್ಲಿ ಎಕ್ಸ್ಪೀರಿಯನ್ಸ್. ಇದ್ರ ಜೊತೆಗೆ ಇನ್ನೊಂದು ಖುಷಿಯ ಸುದ್ದಿ ಏನಪ್ಪಾ ಅಂತ ಅಂದ್ರೆ, ಸಿನಿಮಾಗಳಿಗೆಲ್ಲ ಗಾಂಧಿನಗರನೇ ಕೇಂದ್ರ. ಪ್ರತಿ ನಟ ನಟಿಗೂ ಅಲ್ಲೊಂದಿನ ಕಟೌಟ್ ಬೀಳ್ಬೇಕು ಅಂತ ಹೇಳಿ ಹಗಲು ರಾತ್ರಿ ಕನಸು ಕಾಣ್ತಾ ಇರ್ತಾರೆ. ಅಲ್ಲಿ ಕಟೌಟ್ ಬಂತು ಅಂದ್ರೆ ಆಲ್ಮೋಸ್ಟ್ ಸಿನಿಮಾಗೆ ಹತ್ರ ಆದ್ವಿ ಅಂತ ಹೇಳಿ. ನಟ ನಟಿಯರ ಜೀವನದ ಏಕೈಕ ಗುರಿ ಒಂದು ಕಟೌಟ್ ಆಗ್ಬೇಕು ಅಂತ ಹೇಳಿ. ನಮ್ಮ ಮಹಾನಟಿಯಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಮಹಾನಟಿಯ 25 ಅಡಿಯ ಮಹಾ ಕಟೌಟ್ ಅನ್ನ ಗಾಂಧಿ ನಗರದಲ್ಲಿ ನಿಲ್ಲಿಸಲಾಗುತ್ತೆ. ಗಾಂಧಿನಗರದಲ್ಲಿ ಒಂದು ಕಟೌಟ್, ಅದು 25 ಅಡಿ ಕಟೌಟ್ ನಿಲ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟು ಸಿನಿಮಾಗಳು ಮಾಡಿರ್ಬೇಕು, ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರ ಮನಸ್ಸನ್ನ ಗೆದ್ದಿರ್ಬೇಕು. ಅಂತ ಒಂದು ಅವಕಾಶ ನಿಮಗೆ ಮಹಾನಟಿ ಅನ್ನೋ ಒಂದು ಕಾರ್ಯಕ್ರಮದ ಮೂಲಕ ಸಿಗ್ತಾ ಇದೆ. ಸೊ ಮಹಾ ಪರ್ಫಾರ್ಮರ್ ಯಾರಾಗ್ತಾರೆ, ಅವರಿಗೆ 25 ಅಡಿ ಕಟೌಟ್ ಪ್ರತಿ ವಾರ ಗಾಂಧಿನಗರದಲ್ಲಿ ನಿಲ್ಲುತ್ತೆ. ತರುಣ್ ಅವರೇ, ಹೇಗೆ ಪ್ರೇಮ ಮ್ಯಾಮ್ ಹೇಳ್ತಾ ಇದಾರೆ ನೋಡು, ಹೌ ಇಸ್ ದಿಸ್ ಅಂತ ಹೇಳಿ. ಎಷ್ಟು ಕಷ್ಟಪಟ್ಟಿರ್ಬೇಕು ಮೇಡಮ್ ಒಂದು ಕಟೌಟ್ ಬರೋದಕ್ಕೆ? ಆಗಲ್ಲ, ತುಂಬಾ ಕಷ್ಟಪಟ್ಟಿರ್ಬೇಕು. ನಮ್ದೊಂದು ಕಟೌಟ್ ನೋಡಿದ ತಕ್ಷಣ ನಮ್ಗೆ ಒಂದು ಖುಷಿ ಆಗತ್ತೆ, ನಂದು ಇದೆ ಪಕ್ಕದಲ್ಲಿ ಅಂತ. ಬಟ್ ಐ ಆಮ್ ವೆರಿ ಥ್ರಿಲ್ಡ್. ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಗುಡ್, ಸೂಪರ್. ತರುಣ್ ಅವರೇ, ಅಲ್ಲ, ಕಟೌಟ್ ಅಂತಂದ್ರೆ ಅದು ಒಂದೇ ಜಾಗ ಇರೋದು ಯೂಶಲಿ. ಅಂದ್ರೆ ತುಂಬಾ ಜನ ಆಕ್ಟರ್ಸ್ ಹಾಕಕ್ಕಾಗಲ್ಲ, ಒಂದೇ ಪ್ಲೇಸ್ಮೆಂಟ್ ಇರೋದಕ್ಕೋಸ್ಕರ ಏನಾಗುತ್ತೆ, ಹೀರೋ ಕಟೌಟ್ ಇರುತ್ತೆ ಯಾವಾಗಲೂ ಅಲ್ಲಿ. ಸೊ ಆ ಫಿಲಮ್ ರಿಲೀಸ್ ಆಗುತ್ತೆ ಅಂತಂದ್ರೆ ಒಬ್ಬ ಹೀರೋದ್ ಕಟೌಟ್ ಅಂತ ಬೀಳುತ್ತೆ. ಸೂಪರ್ ಸ್ಟಾರ್ ಆಗ್ತಿದಂಗೆ ಆ ಕಟೌಟ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. 25 ಇರೋದು, ಈಗ ನಾವು ಯಾರ್ದೋ ದರ್ಶನ್ ಸರ್ ಕಟೌಟ್ ಹಾಕ್ಬೇಕು ಅಂದ್ರೆ ನಾವು 100 ಅಡಿ ಕಟೌಟ್ ಹಾಕ್ತಿವಿ. ಸೊ ಅಲ್ಲಿಂದ ಅಲ್ಲಿವರೆಗೂ ಅದು ಗ್ರೋತ್ ಆಗಿರುತ್ತೆ. ಒಂದು ಹೀರೋಯಿನ್ ಕಟೌಟ್ ಬೀಳ್ಬೇಕು ಅಂತಂದ್ರೆ ತುಂಬಾ ದೊಡ್ಡ ಅಚೀವ್ಮೆಂಟ್ ಆಗಿರ್ಬೇಕು ಅದು. ಎಲ್ಲೋ ಕೆಲವು ಹೀರೋಯಿನ್ಗಳದ್ದು ಮಾತ್ರನೇ ಕಟೌಟ್ ಥಿಯೇಟರ್ ಬಿದ್ದಿರೋದು ನೋಡಿದೀವಿ ನಾವು. ನೀವು ವಾರ ಅಂತಂದ್ರೆ ಇವಾಗ ಎವ್ರಿ ವೀಕ್ ಐ ವಿಲ್ ಪ್ಲೀಸ್ ಸಿಟ್ ದೇರ್. ನಾನು ರೂಮ್ ಹೋಗ್ಬಿಟ್ಟು ಬೇಕಾದ್ರೆ ಪಾರ್ಟಿಸಿಪೇಟ್ ಮಾಡ್ತೀನಿ ಪ್ಲೀಸ್. ಮಹಾನಟಿ ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ನಿಮ್ದಾಗ್ಬೇಕು ನಾಟ್ ಔಟ್, ಅವಾಗ್ಲೇ ನಿಲ್ಲುತ್ತೆ ಗಾಂಧಿನಗರದಲ್ಲಿ ಕಟ. ಹಾಗೇನೆ ನಟಿಯರೇ, ನಮ್ಮ ಜಡ್ಜಸ್ ಇಲ್ಲಿವರೆಗೂ ಕೊಟ್ಟಂತಹ ಸ್ಟಾರ್ ರೇಟಿಂಗ್ಸ್ ಹಾಗೂ ಇದುವರೆಗೂ ಕೊಟ್ಟಂತಹ ಆಡಿಯನ್ಸ್ ವೋಟಿಂಗ್ಗಳ ಆಧಾರದ ಮೇಲೆ ವಾರದ ಕೊನೆಯಲ್ಲಿ ಎಲಿಮಿನೇಷನ್ ನಡೆಸಲಾಗುತ್ತೆ. ಸೊ ಎಲಿಮಿನೇಷನ್ಗಿಂತ ಮುಂಚೆ ಇಬ್ರ ಅನ್ನೋದೆಲ್ಲ ವಾರದ ಕೊನೆಯಲ್ಲಿ ನಾವು ನೋಡ್ಕೊಳ್ಳೋಣ. ಆಲ್ ದ ವೆರಿ ಬೆಸ್ಟ್ ಟಿಲ್ ದೆನ್, ಗುಡ್ ಲಕ್. ಆಕ್ಟ್ ವಿತ್ ಸ್ಟಾರ್ ಸುತ್ತಲ್ಲಿ ಮೊದಲನೇದಾಗಿ ಆಕ್ಟ್ ರೂಮ್ಗೆ ಬರ್ತಾ ಇರುವಂತಹ ನಟಿ, ಇವರು ರಾಮಾಚಾರಿಯ ಮಾಲಾಶ್ರೀ ಅವರಾಗಿ ಬಂದು ಅಮ್ಮನ ಜೊತೆ ಹೆಜ್ಜೆ ಹಾಕಿ ನಮ್ಮೆಲ್ಲರ ಮನಸ್ಸುಗಳನ್ನ ಗೆದ್ದಂತಹ ಮೈಸೂರಿನ ನಿರೋಷಾ. ನಿರೋಷಾ ರೆಡಿ ಆಗಿದ್ದಾರೆ ಅನ್ನೋದು ಅವ್ರ ಕಾನ್ಫಿಡೆನ್ಸ್ ಅಲ್ಲೇ ನಮಗ್ ಗೊತ್ತಾಗ್ತಾ ಇದೆ. ಅವರಿಗೆ ಇವತ್ತು ಸಿಕ್ಕಂತ ಸಿಚುವೇಶನ್, ವಾವ್, ಮದುವೆ ಮನೆ ಅಂತ
ಅನ್ಕೊಂಡೆ. ಸೊ ನಿರೋಷ ಅವರ ಸಿಚುಯೇಷನ್ ಏನಪ್ಪಾ ಅಂದ್ರೆ ಅವರ ಅಕ್ಕನ ಮದುವೆ ನಡೀತಾ ಇದೆ. ಆದ್ರೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಮದುವೆ ಮಂಟಪದಿಂದ ಅಕ್ಕ ಓಡ್ ಹೋಗಿದ್ದಾರೆ. ಆದ್ರೆ ಆ ಮದುವೆ ನಿಲ್ಬಾರ್ದು ಅಂತ ಅಪ್ಪನ ಆಸೆ ಆಗಿರುತ್ತೆ. ಅದಕ್ಕೆ ತಂಗಿ ಅಂದ್ರೆ ಎರಡನೇ ಮಗಳನ್ನ ಅಪ್ಪ ನೋಡಮ್ಮ ನೀನೇ ಈಗ ಮದುವೆ ಹೆಣ್ಣು ತಾಳಿ ಕಟ್ಟಿಸ್ಕೊ ಅಂತ ಹೇಳಿ ಟಕ್ ಅಂತ ಸರ್ಪ್ರೈಸಿಂಗ್ ಆಗಿ ಅವ್ರನ್ನ ಕರ್ಕೊಂಬಂದ್ ಕೂರಿಸ್ತಾರೆ. ಅಪ್ಪ ಮಗಳ ನಡುವಿನ ಆ ಒಂದು ಎಮೋಷನಲ್ ಸಂಬಂಧ ಇದೆಯಲ್ಲ ಅದನ್ನ ಇವರು ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಅಲ್ಲಿ ತಂದೆ ಪಾತ್ರಕ್ಕಾಗಿ ಯಾರು ಕಾಯ್ತಾ ಇದಾರೆ ಅಂತ ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಆಲ್ ದ ವೆರಿ ಬೆಸ್ಟ್ ನಿರುಷಾ, ಗುಡ್ ಲಕ್. ಥ್ಯಾಂಕ್ ಯು ಮ್ಯಾಮ್. ಅಬ್ಬಾ ಕರೆದ್ಯಾ ಮಗಳೇ ಜಾನಕಿ ಪಾಪ? ಬಾಮ್ಮ. ಹಸೆ ಮನೆ ಮೇಲೆ ಕೂತ್ಕೊಮ್ಮ. ಹಸೆ ಮನೆ ಮೇಲೆ? ಅಪ್ಪ ತಮಾಷೆ ಮಾಡಬೇಡ, ಸುಮ್ಮನಿರು. ಅಕ್ಕನ ಮದುವೆ ಇಟ್ಕೊಂಡು ನನಗೆ ಯಾಕೆ ಹಸೆ ಮನೆ ಮೇಲೆ ಕೂತ್ಕೊಂತಿದ್ಯಾ? ಪಾಪಿ ನಮ್ಗೆಲ್ಲ ಮೋಸ ಮಾಡಿ ಯಾವನ್ ಜೊತೆಗೋ ಓಡೋದ್ಲಮ್ಮ. ಅಪ್ಪ ಅಕ್ಕ ಓಡೋದ್ಲಾ? ನಿಜ ಹೇಳ್ತಿದ್ಯಾ? ಹೌದು ಕಣಮ್ಮ, ನಮ್ಮ ಮಾನ ಮರ್ಯಾದೆನೆಲ್ಲ ರಾಜ ಹಾಕ್ಬಿಟ್ಲು. ಮಗಳೇ ಜಾನಕಿ, ನೀನು ನನ್ನ ಮುದ್ದಿನ ಮಗಳಲ್ವೇನಮ್ಮ? ಒಂದೇ ಒಂದು ಮಾತನಾಡಿಸ್ಕೊಡ್ತೀಯ? ಸತೀಶನ್ ಮದುವೆ ಮಾಡ್ಕೊಂಡು ನನ್ನ ಮಾನ ಉಳಿಸಮ್ಮ. ಅಪ್ಪ ಏನಂತ ಮಾತಾಡ್ತಿದ್ದೀರಪ್ಪ? ಮಾವನ್ನ ನಾನು ಹೆಂಗ್ ಮದ್ವೆ ಆಗಕ್ಕಾಗತ್ತೆ? ಅವಳೇನೋ ನಮಗ್ ಮೋಸ ಮಾಡಿ ಹೋದ್ಲು, ಹಂಗಂತ ನೀವು ನನಗೆ ಮೋಸ ಮಾಡಬೇಡಿ. ಅಯ್ಯೋ ಇಲ್ಲಮ್ಮ, ಸತೀಶ ನಾನು ಎತ್ತಾಡ್ಸಿದ ಮಗುಮ್ಮ, ಬಂಗಾರದಂತವನು. ಅವನು ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಕಂದ, ಚೆನ್ನಾಗಿ ನೋಡ್ಕೋತಾನೆ. ಮಾವ ಏನು ಅಂತ ನನಗ್ ಗೊತ್ತು, ನೀವದ್ರ ಬಗ್ಗೆ ಹೇಳಕ್ ಬರ್ಬೇಡಿ. ಅವ್ರನ್ನ ನನ್ನ ಕೈಲಿ ಮದ್ವೆ ಆಗಕ್ಕ ಆಗಲ್ಲಪ್ಪ. ನಾನು ಯಾವತ್ತೂ ಅವ್ರನ್ನ ದೃಷ್ಟಿಯಿಂದ ನೋಡೇ ಇಲ್ಲ. ಅದಂಗ್ ಮದ್ವೆ ಆಗು ಅಂತ ಕೇಳ್ತೀಯ ನೀನು ನನ್ನನ್ನ? ನಾನಿನ್ನ ಓದ್ತಿದ್ದೀನಪ್ಪ. ನನ್ನ ಕನ್ಸುಗಳಿಗೆ ಕಲ್ಲು ಹಾಕ್ಬೇಡಪ್ಪ ಪ್ಲೀಸ್ ಅಪ್ಪ. ಮಗಳೇ ಅರ್ಥ ಮಾಡ್ಕೊಳಮ್ಮ, ಕೈ ಮುಗಿದ್ ಕೇಳ್ಕೊತೀನಿ, ಬೇಕಾದ್ರೆ ಕಾಲು ಹಿಡ್ಕೊತೀನಮ್ಮ. ಬೇಡಪ್ಪ, ಏನಿದಲ್ಲ, ನಿಮ್ ಕಾಲಿಗೆಲ್ಲ ಬೀಳ್ಬಾರ್ದಪ್ಪ. ನನ್ನನ್ನು ಒಂಚೂರು ಅರ್ಥ ಮಾಡ್ಕೊಳ್ಳಿ ಅಪ್ಪ. ಅವಳು ಮಾಡಿದ ತಪ್ಪಿಗೆ ನನ್ನನ್ನು ಯಾಕಪ್ಪ ಬಲಿಪಶು ಮಾಡ್ತಿದ್ದೀರಾ? ಮಗಳೇ ದಯವಿಟ್ಟು ಇದೊಂದು ಮಾತನಾಡ್ಸ್ಕೊಳಮ್ಮ. ನನ್ನ ಮಾನ ಪ್ರಾಣ ಎರಡು ನಿನ್ನ ಕೈಲೇ ಇದೆಯಮ್ಮ, ನಿನ್ನ ಕೈಲಿ ಇದೆ. ಅಳ್ಬೇಡಪ್ಪ, ಅಳ್ಬೇಡ, ಅಳ್ಬೇಡ. ನಿನ್ನ ತಲೆ ತಗ್ಸೋದಾಗೆ ನಾನು ಯಾವತ್ತೂ ಕೆಲಸ ಮಾಡಲ್ಲಪ್ಪ. ಅವಳು ಹೋದ್ಲು, ಹೋಗಿ ಬಿಟ್ಬಿಡು. ಈಗೇನೀಗ ಮಾವನ್ ಮದ್ವೆ ಆದ್ರೆ ನೀ ಖುಷಿಯಾಗಿರ್ತೀಯ, ಮತ್ತೆ ನಗ್ತೀಯ. ಸರಿ, ಮದ್ವೆ ಆಗ್ತೀನಿ. ಅಯ್ಯೋ ಮಗಳೇ, ನಿಮ್ಮ ಮಗಳಾಗಿ ಪಡ್ತಿದ್ದು ನನಗೆ 7 ಜನ್ಮದ ಪುಣ್ಯ ಕಣಮ್ಮ. ನೀ ನನ್ನ ಮಗಳಲ್ಲ, ನನ್ನ ತಾಯಿ ಕಣಮ್ಮ, ನನ್ನ ತಾಯಿ. Got it. ತನ್ನ ತಂದೆಗೋಸ್ಕರ ಹಸೆಮಣೆ ಹತ್ತಿ ಆ ಮಂಗಳ ಕಾರ್ಯನ ಈಡೇರಿಸಿ ತಂದೆಗೆ ಅವಮಾನ ಆಗ್ಬಾರ್ದು, ಅವರಿಗೆ ನೆಮ್ಮದಿ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಆ ಸನ್ನಿವೇಶದಲ್ಲಿ ನಮ್ಮ ನಿರೋಷ ಅವರು ಬಹಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ಚಪ್ಪಾಳೆ ಪ್ಲೀಸ್. ಅಂದ್ರೆ ಅವರ ತಂದೆ ಪಾತ್ರದಲ್ಲಿ ನಮ್ಮ ಪ್ರೀತಿಯ ಆನಂದ್ ಸರ್ ಅವರು ಅದು ಎಷ್ಟು ಅಮೋಘವಾಗಿ ಅಭಿನಯಿಸಿದ್ದಾರೆ ಅಂದ್ರೆ ಅವ್ರನ್ನ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಚಪ್ಪಾಳೆಯಲ್ಲಿ ಸ್ವಾಗತಿಸಿ ಆನಂದ್ ಸರ್.
ಸರ್, ನಿಮಗೆ ಈ ತರ ಒಂದು ಪಾತ್ರ ಇದೆ, ಒಂದು ಸಿಚುವೇಶನ್ ಇದೆ ಅಂತ ನಮ್ಮವ್ರು ಕರೆ ಮಾಡಿದಾಗ ನೀವು ಒಪ್ಕೊಂಡು ಬಂದಿದ್ದೀರಾ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಮನಸ್ಸಲ್ಲಿ ಏನು ಬಂತು ಸರ್? ನಂಗೆ ನಿಜವಾಗ್ಲೂ ಒಬ್ಬ ಕಲಾವಿದನಾಗಿ ಎಲ್ಲಾ ತರದ ಪಾತ್ರ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಈ ಏಜ್ಗೆ ನಮ್ಮ ಏಜ್ಗೆ ತಕ್ಕಂತ ಪಾತ್ರಗಳು ಸಿಗ್ತಿರುತ್ತೆ. ಬಟ್ ಈ ಜಿ ವೇದಿಕೆ ಎಲ್ಲಾ ತರದ ಪಾತ್ರನೂ ಮಾಡಿಸ್ತಾ ಇರ್ತಲ್ಲ. ನಿಜ. ನನಗೆ ಇಷ್ಟೇಷ್ಟು ಚಿಕ್ಕ ಹುಡುಗ ಇರೋದ್ ಮಗ ಇಷ್ಟು ದೊಡ್ಡ ಮಗಳಿಗೆ ತಂದಾಗ್ಬೇಕು ಅಂದ್ರೆ ಖುಷಿ ಆಗುತ್ತೆ. ಎಲ್ಲಾ ತರ ಮಾಡ್ಬೋದು ಅಂತ ತೋರ್ಸ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತಲ್ಲ, ಅದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಚಾನಲ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ತರುಣ್ ಅವರೇ, ಫಸ್ಟ್ ಶಾಟ್ ನಿರೋಷಾಗೆ ಶಾಕ್ ಆಯ್ತಲ್ಲ, ನನಗೆ ಶಾಕ್ ಆಗೋಯ್ತು. ಇದೇನು ಆನಂದ್ ಅವರು ಈ ಕ್ಯಾರೆಕ್ಟರ್ ಹೆಂಗ್ ಪುಲ್ ಆಫ್ ಆಗುತ್ತೆ ಈಗ ಅಂತ ಒಂತಾನೆ ಡೌಟ್ ಇಲ್ಲ. ಬಟ್ ಐ ವಾಸ್ ವೇಟಿಂಗ್. ಬಟ್ ಏನ್ ಬ್ಯೂಟಿಫುಲ್ ಆಗಿ ಮಾಡಿದ್ರು ಆನಂದ್, ಸೋ ಬ್ಯೂಟಿಫುಲ್ ಇಟ್ ವಾಸ್. ನನಗೆ ಅವ್ರ ಜೊತೆ ನಿರುಷಾ ನೀವು ಅಷ್ಟೇ ಚೆನ್ನಾಗಿ ಮಾಡಿದ್ರಮ್ಮ, ನನಗೆ ಬಹಳ ಇಷ್ಟ ಆಯ್ತು. ಒಂದೇ ನನಗೆ ಅನ್ಸಿದ್ದೇನು ಅಂತಂದ್ರೆ ಅವ್ರು ಹೇಳಿದಾಗ ಒಂದ್ ಸ್ವಲ್ಪ ಫಸ್ಟ್ ಶಾಕ್ ಆಯ್ತು, ಅಕ್ಕ ಹೋಗಿದ್ದಾಳೆ ಹಿಂಗೆ ಓಡೋಗಿದ್ದಾಳೆ ಅನ್ನೋದು ಓಕೆ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ. ಹೋಗ್ತಾ ಹೋಗ್ತಾ ಒಂಚೂರು ನೀವೇ ಅವ್ರ ಮೇಲೆ ಸ್ವಲ್ಪ ಆರೋಗ್ಯಂಟ್ ಆಗಿ ಮಾತ್ರ ಶುರು ಮಾಡ್ಬಿಟ್ರ ಅಂತ. ನಿನ್ಗೆ ಗೊತ್ತಿಲ್ವಾ ನಾನು ನಿನ್ಗೆ ಗೊತ್ತಿಲ್ವಾ, ಅವರು ಹೀಸ್ ಆಲ್ಸೋ ಇನ್ ಪೇನ್, ಅವ್ರೇನೋ ಬೇಕು ಅಂತ ಮಾಡಿರೋದೇನಿಲ್ಲ ಅಲ್ಲಿ. ಬಟ್ ತಂದೆಗೆ ನೀವು ಗೊತ್ತಾಗಲ್ವಾ ನಿನಗೆ ನಾನೇನೋ ಇದು ಮಾಡ್ಬೇಕು ಅನ್ಕೊಂಡಿದ್ದೆ, ಓಕೆ ಒಂದೇನೋ ಒಳಗಡೆ ಒಂದು ಕೋಪ ಇದೆ ಅನ್ನೋದು ಫ್ರಸ್ಟ್ರೇಷನ್, ಓಕೆ. ಅಲ್ಲಿಂದ ಬರ್ತಾ ಬರ್ತಾ ಸ್ವಲ್ಪ ಸಬ್ಡ್ಯೂ ಆಗ್ತಾ ಆಗ್ತಾ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರು ತಂದೆ ಫಸ್ಟ್ ಟೈಮ್ ಅವ್ರು ನಿನ್ ಕೈ ಮುಗಿತೀನಮ್ಮ ಕಾಲಿಗೆ ಬೀಳ್ತೀನಿ ಅಂತ ಕೆಳಗಡೆ ಮಂಡಿಗೆ ಹೋಗ್ತಿದ್ದಂಗೆನೆ ಯಾವ ಮಗಳಾದ್ರೂ ತಂದೆ ಕೆಳಗಡೆ ಹೋಗಿ ಬಿಡ್ಲೇಬಾರ್ದು, ತಡೆದು ಬಿಡ್ಬೇಕಲ್ಲೇ, ತಡಿಬೇಕು. ಇಲ್ಲ ನೀನ್ ಡೌನ್ ಹೋಗ್ಬಿಡು ಡಮ್ ಅಂತ, ಅಪ್ಪ ಅಂತ ಅಲ್ಲಿ ಕೊಲಾಪ್ಸ್ ಆಗ್ಬೇಕು. ಯು ಕ್ಯಾನ್ ನಾಟ್, ಯಾವ ಮಗಳಿಗೆ ತನ್ನ ತಂದೆ ತನ್ನ ಕಾಲ್ ಹಿಡಿತಾನೆ ಅಂತ ಅನ್ನೋದು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲ್ಲ. ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಇಫ್ ಅಟ್ ಆಲ್ ಇಟ್ ಇಸ್ ದೇರ್ ಅಲ್ವಾ. ಸೊ ಅವ್ರ ಹಂಗ್ ಹೋಗ್ತೀರ ಅಂದ ತಕ್ಷಣ ನೀವು ಕೊಲಾಪ್ಸ್ ಆಗ್ಬೇಕಾಗಿತ್ತು. ನೀವು ಅಲ್ಲಿ ಅಳಕ್ ಶುರು ಮಾಡ್ಕೊಂಡು ನಿಮ್ದು ಏನ್ ಕಾನ್ವರ್ಸೇಷನ್ ಇದೆಯೋ ಅಲ್ಲಿಂದ ಅಸಹಾಯಕತೆಗೆ ಬಂದ್ಬಿಡ್ಬೇಕಾಗಿತ್ತು. ಅದೊಂದು ಎಕ್ಸ್ಟ್ರಾ ನೀವು ಆ ಕ್ಯಾರೆಕ್ಟರ್ ನಮ್ಮ ತಂದೆನೇ ಇವರು ಅಂತ ಫೀಲ್ ಆಗೋಗಿದ್ದೀರಿ ಅಲ್ಲಿ. ಐ ಥಿಂಕ್ ಅದು ಬಂದ್ಬಿಟ್ರದು, ಅದೊಂದು ನನಗೆ ಚೂರ್ ಮಿಸ್ ಆಯ್ತು ಅಂತ ಅನಿಸ್ತು. ಓಕೆ ಸರ್. ಅದರ್ವೈಸ್ ಡೈಲಾಗ್ ವೈಸ್ ಅಂಡ್ ಎವ್ರಿಥಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್ ಅವರೇ. ಆನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಬಂದಿದ್ದಕ್ಕೆ. ನಿಮಗಾಗಿ ಒಂದು ಪ್ರೀತಿಯ ಕಿರುಕಾಣಿಕೆ ಸರ್. ಸೊ ನಿರುಷ್ ಅವರ ಈ ಪರ್ಫಾರ್ಮೆನ್ಸ್ಗೆ ಸ್ಟಾರ್ ರೇಟಿಂಗ್ಸ್ ಎಷ್ಟು ಸಿಗುತ್ತೆ ಅಂತ ನೋಡೋಣ. ತರುಣ್ ಅವರೇ 3.5. Thank you, sir. ಪ್ರೇಮಾ ಮ್ಯಾಮ್ 3.5. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಶ್ವಿಕಾ 3.5. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿರೋಷಾ, ಗುಡ್ ಲಕ್. ಥ್ಯಾಂಕ್ ಯು. ಆಕ್ಟಿಂಗ್ ವಿತ್ ಸ್ಟಾರ್ ಸುತ್ತಲ್ಲಿ ಫೇಸ್ ಮಾಡೋದಕ್ಕೆ ಬರ್ತಾ ಇರುವಂತಹ ಮುಂದಿನ ನಟಿ, ತಂಗಿ ಜೊತೆ ಮಿಂಚಿ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಅನ್ನ ಪಡ್ಕೊಂಡಂತಹ ಬೆಂಗಳೂರಿನ ಕಂಠದಾನ ಕಲಾವಿದೆ ಆಶಿಕಾ ಶರ್ಮಾ. ಈ ಸಿಚುವೇಶನ್ ಏನು ಅಂತ ಗೊತ್ತು ನಿಮ್ಗೆ, ಪ್ರಾಪರ್ಟಿ ಜೊತೆನೆ ಬಂದ್ಬಿಟ್ಟಿದ್ದೀರಾ. ಈ ಸ್ಕ್ರಿಪ್ಟ್ ನನ್ನ ಕೈಲಿ ಕೊಡಿ. ಸೊ ಆಶಿಕಾ ಒಬ್ರು ಆಫೀಸರ್, ಒಂದು ಡ್ರಗ್ ಮಾಫಿಯಾ ಡಾನ್ ಅನ್ನ ತನಿಖೆ ಮಾಡುವಂತಹ ಆಫೀಸರ್. ಅಲ್ಲಿ ವಿಲನ್ ಕಾಯ್ತಾ ಇದ್ದಾರೆ, ವಿಚಾರಣೆ ಶುರು ಮಾಡಬೇಕಾಗಿದೆ. ಸತ್ಯಗಳನ್ನ ಹಾಗೆ ಕಕ್ಕಿಸ್ಬೇಕು, ಏರೋಪ್ಲೇನ್ ಹತ್ತಿಸ್ಬೇಕು ನೀವು. ಖಂಡಿತ ಮ್ಯಾಮ್. ರೆಡಿ ಇದ್ದೀರಾ ಆಫೀಸರ್? Yes ma'am. Ready. ಓವರ್ ಅಂಡ್ ಔಟ್. Yes ma'am. ಆಕ್ಷನ್. ಬನ್ನಿ ಮೇಡಮ್, ನಿಮಗೆ ವೇಟಿಂಗ್. ಯಾಕೆ ಇಷ್ಟು ತಡ ಮಾಡಿಬಿಟ್ರಿ? ಬಂದ ತಕ್ಷಣ ಹಾರ ಹಾಕಿ ನಿನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ನೀನೇನು ಗೆಸ್ಟೇನು? ನನ್ನನ್ನೇ ಸದಾಯಿಸಿ ಕಾಯಿಸ್ತೀರಾ? ನಿನ್ನನ್ನು ಕಾಯಿಸದೆ ನಿಮ್ಮ ಅಪ್ಪನ್ನು ಕಾಯಿಸದೆ. ಮಾತು ಕರೆಕ್ಟಾಗಿ ಬರಲಿ ಮೇಡಮ್. ಸೈಲೆಂಟ್ ಆಗಿದ್ರೆ ಸರಿ. ಮಾಡ್ತಾ ಇರೋದೆ ಕಚಡ ಕೆಲಸ, ಅದ್ರಲ್ಲಿ ಬಿಲ್ಡಪ್ ಬೇರೆ. ನೀನು ಮಾಡ್ತಾ ಇರೋ ಈ ಡ್ರಗ್ ಮಾಫಿಯಾಯಿಂದ ಎಷ್ಟು ಜನ ಸಾವಿರಾರು ಯಂಗ್ಸ್ಟರ್ಸು ತಮ್ಮ ಪ್ರಾಣನೇ ಕಳ್ಕೊಂಡು ಜೀವ ಬಿಟ್ಟಿದ್ದಾರೆ ಅಂತ ಗೊತ್ತೇನೋ? ಬೆಂಗಳೂರಿಂದ ಹಿಡಿದು ಹುಬ್ಳಿ, ಮಂಗಳೂರು, ರಾಯಚೂರು, ದಾವಣಗೆರೆ ಅಷ್ಟೇ ಅಲ್ಲ, ಎಂಟೈರ್ ಕರ್ನಾಟಕದಲ್ಲೇ ನಿನ್ನ ನೆಟ್ವರ್ಕ್ ಎಲ್ಲೆಲ್ಲಿದೆ, ನೀನು ಯಾವ ನನ್ನ ಮಗನಿಗೆ ಡ್ರಗ್ ಮಾಫಿಯಾ ಸಪ್ಲೈ ಮಾಡ್ತಿದ್ಯಾ ಅನ್ನೋದು ನಾನು ಪಿನ್ ಟು ಪಿನ್ ಟ್ರ್ಯಾಕ್ ಮಾಡಿಟ್ಕೊಂಡಿದ್ದೀನಿ. ಒಂದೇ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಲಾಜೆಲ್ಲದೆ ನಿನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ತೀನಿ. ಏನ ಬಿಸಾಕ್ತೀನಿ?
ಏನು ಬಿಸಾಕೋದು? ನನಗನ್ಸುತ್ತೆ ನೀವು ಆ್ಯಕ್ಷನ್ ಸಿನಿಮಾಗಳನ್ನ ಹೆಚ್ಚು ನೋಡ್ತೀರಾ ಅಂತ ಕಾಣುತ್ತೆ. ಹಾಗಾದರೆ ನಾನು ನಿಮ್ಗೊಂದು ಆ್ಯಕ್ಷನ್ ಕತೆ ಹೇಳ. ಏನು ಕತೆ ಹೇಳ್ತೀನಿ? ನೀವು ನಗ್ತಾ ಇದ್ರೆ ಸ್ಮಾರ್ಟಾಗಿ ಕಾಣ್ತೀರಾ. ನಿನ್ನ ಹತ್ರ ಕಾಂಪ್ಲಿಮೆಂಟ್ ತಗೊಳ್ಳೋದಕ್ಕೆ ನಾನೇನ್ ಮದ್ವೆ ಹೆಣ್ಣಲ್ಲ ಕಣೋ, ಹಾಂ, ಕಾಕಿ ತೊಟ್ಟಿರೋ ರಣ ಚಂಡಿ. ಹೌದಾ? ಗೊತ್ತಾಗ್ಲಿಲ್ವೇ? ಹೋಗ್ಲಿ ಬಿಡಿ. ಈಗ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀರಾ? ಈಗ ಅಪರಾಧ ಮಾಡಿದವನು ಅಪರಾಧಿನ, ಇಲ್ಲ ಅಪರಾಧ ಮಾಡು ಅಂತ ಹೇಳಿದವನು ಅಪರಾಧಿನ? ನಿನ್ನ ಕತೆ ಕೇಳೋದಕ್ಕಲ್ಲ ನಾನಿಲ್ಲಿಗೆ ಬಂದಿರೋದು. ಹಾಂ, ನೀನು ಈ ಕೆಲಸನ ಯಾರಿಗೋಸ್ಕರ ಮಾಡ್ತಿದ್ಯಾ, ಯಾಕೆ ಮಾಡಿದೆ, ಹಾಗೆ ನಿನ್ನ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಿಯತ್ತಾಗಿ ಒಪ್ಕೊಂಡ್ರೆ ಗೆದ್ದೆ. ಇಲ್ಲ ಅಂದರೆ ನಾನು ಮಾತಾಡಲ್ಲ. ಕೆಲವು ಸಾರಿ ಕಾಮಿಡಿ ಮಾಡ್ತೀರಾ ಮೇಡಮ್. ನೀವು ನನ್ನ ನೆಟ್ವರ್ಕ್ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಮೂರ್ಖ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ, ನನ್ನ ಹಿಂದೆ ಯಾರಿದ್ದಾರೆ ಅಂತ ಹೆಸರುಗಳು ಗೊತ್ತಾದರೆ ನೀವು ನಿಮ್ಮ ಡಿಪಾರ್ಟ್ಮೆಂಟು ಈಗ ಯಾಕೆ ಇಡೀ ನಿಮ್ಮ ಸರ್ಕಾರನೇ 1 ಸೆಕೆಂಡ್ ಗಡ 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 ಗಡ. ಮೋಟಿವೇಶನಲ್ ಸ್ಪೀಚ್ ಕೇಳೋದಕ್ಕೆ ನಾನು ಕಾರ್ಪೊರೇಟ್ ಸ್ಕೂಲಲ್ಲಿ ಓದ್ಕೊಂಡ್ಬಂದಿರೋಳಲ್ಲ ಕಣೋ, ಕಾರ್ಪೊರೇಷನ್ ಸ್ಕೂಲಲ್ಲಿ ಓದ್ಕೊಂಡ್ಬಂದಿರೋ ಪಕ್ಕ ಲೋಕಲ್. ನಿಮ್ಗೆ 2 ನಿಮಿಷ, 2 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟೊಳಗೆ ನಿನ್ ಹಿಂದೆ ಯಾರಿದ್ದಾರೆ ಮತ್ತೆ ನೀನ್ ಮಾಡ್ತಾ ಇರೋ ಕಚಡ ಕೆಲ್ಸದ ಬಗ್ಗೆ ಒಪ್ಕೊಳ್ದೆ ಹೋದ್ರೆ ಏನ್ ಮಾಡ್ತೀರಿ? ನಿನ್ನನ್ನು ಹೇಗೆ ಬಾಯ್ ತರಿಸ್ಬೇಕು, ನಿನ್ನ ಹಿಂದೆ ಯಾವ್ಯಾವ ಕತ್ರಿಗೆ ನಾಯಿ ಇದ್ದಾನೆ ಅನ್ನೋದನ್ನ ಕಂಡುಹಿಡಿಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಮೇಡಮ್, ಇಲ್ಲ ಇಲ್ಲ, ನೀವೇನು ಮಾಡಿದ್ರು ನಮ್ಮನ್ನ ಹಿಡಿಯೋಕೆ ಸಾಧ್ಯ ಇಲ್ಲ. ಇದೊಂದು ಪಾಪಿ ಪ್ರಪಂಚ. ಓ, ನನಗೆ ಚಾಲೆಂಜಾ? ನೋಡ್ತೀಯಾ? ನೋಡ್ತೀನಿ ಮೇಡಮ್, ನಾನು ನಿಮ್ಮನ್ನ ನನ್ನ ಕೈ ನೋಡ್ತೀನಿ. ನಾನು ಬಾಲ ಇರೋ ಇಲಿ ಅಲ್ಲ, ಹುಲಿ. ಹುಲಿ. ನೀನು ಹುಲಿ ಆದ್ರೆ ನಾನು ಸಾರಿ ಸರ್, ಸೋ ಥ್ಯಾಂಕ್ ಯು ಸೋ ಮಚ್. ಏನ್ ಗೊತ್ತು, ಏನ್ ಗಮ್ಮತ್ತು, ನಾನಂದ್ರೆ ನಿಮ್ಮನ್ನ ನೋಡಿ ಅಲ್ಲ, ಅವ್ರನ್ನ ನೋಡಿ ಗಾಬರಿ ಅದೆ. ಯಾಕಂದ್ರೆ ಅವ್ರು ಯಾರು? ಫ್ಯಾಮಿಲಿ ಸ್ಟಾರ್ ಅಭಿಜಿತ್ ಸರ್. ಅಭಿಜಿತ್ ಸರ್ಗೆ ಬರ್ಲಿ ಚಪ್ಪಾಳೆ. ಎಲ್ಲರ ಫೇವ್ರೆಟ್ ಇವರು. ಆ ಫ್ಯಾಮಿಲಿ ಮ್ಯಾನ್ ಆಗಿದ್ರಿ, ಯಾಕೆ ಸರ್ ರೌಡಿ ಆಗ್ಬಿಟ್ರಿ? ನೀವು ಸ್ವಲ್ಪ ಚೆಕ್ ಮಾಡೋಣ ಏನ್ ಪೊಲೀಸ್ ಆಗಿ ಯಾಕೆ ಮಾಡ್ತಾರೆ ಅಂತ. ರೌಡಿ ಅದೇ ಚೆನ್ನಾಗಿ, ರೌಡಿಗೆ ಏನ್ ಬೇಕೋ ಅದು ನೀಟಾಗಿ ಅವರು ಕೊಟ್ಟು. ಆಶಿಕಾ ಆಕ್ಟ್ ಮುಗಿದ ತಕ್ಷಣ ಅಲ್ಲಿವರೆಗೂ ಚೇರ್ ಒದ್ದು ಬಲ್ಬ್ ಕಿತ್ತು ಎಲ್ಲ ಮಾಡ್ಬೇಕು ಅಂತ ಎಲ್ಲ ಮಾಡಿದ್ದಾರೆ. ಆಶಿಕಾ ಕಟ್ಟು ಬಿತ್ತ ಸಾರಿ ಸಾರಿ ಸರ್, ಏನಾಯ್ತು ಆಶಿಕಾ? ಮ್ಯಾಮ್, ಅವ್ರಷ್ಟು ದೊಡ್ಡ ವ್ಯಕ್ತಿ ಮ್ಯಾಮ್. ಅದು ಅಲ್ಲೇ ನನ್ನ ಫೇವ್ರೆಟ್ 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 ವಿಷ್ಣು ಸರ್ ಜೊತೆ ಅಷ್ಟೊಂದು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಂಡ್ ಹಿಸ್ ಆರಾ, ಎವ್ರಿಥಿಂಗ್. ಓ ಮೈ ಗಾಡ್, ಹಿ ವಾಸ್ ಟೀಚಿಂಗ್ ಮೀ, ಐ ವಾಸ್ ಗೆಟಿಂಗ್ ಪ್ರೊವೋಕ್ಡ್. ಅಂಡ್ ಚೆನ್ನಾಗಿತ್ತು. ಡೈಲಾಗ್ ಮಿಸ್ ಆದ್ರೂ ಕೊನೆಗೆ ಸಿಮಿಡಿಗಳು ಎಲ್ಲ ಬಂದ್ಬಿಡ್ತು. ಅದೆಲ್ಲ ಹಾಟ್ಸ್ಪಾಟ್ ಆಯ್ತು ಅಂಡ್ ಖುಷಿ ಆಯ್ತು. ಸರ್, ನಿಮ್ಮ ಅಭಿನಯದ ಬಗ್ಗೆ ಅಂತೂ ನಾವೆಲ್ಲ ಯಾರು ಮಾತಾಡಂಗೆ ಇಲ್ಲ. ಬಟ್ ಆದ್ರೂ ನೀವು ಬಂದದ ಒಂದು ಅನುಭವ ಹೇಗಿತ್ತು ಅನ್ನೋದು ತರುಣ್ ಅವರು ಹಂಚ್ಕೋತಾರೆ. ಅಣ್ಣನ ಜೊತೆ ನಂದೊಂದು ಜರ್ನಿ, ನಾವು ವಿಷ್ಣು ಸರ್ ಸ್ನೇಹಲೋಕ ಆಡ್ಬೇಕಾರಲ್ಲ ಜೊತೆಗೆ ಟ್ರಾವೆಲ್ ಮಾಡಿದ್ವಿ ನಾವು. ಆಮೇಲೆ ಅವ್ರ ಪ್ರೊಡ್ಯೂಸರು ನಾನು ಆಕ್ಟ್ ಮಾಡಿದ್ದೀನಿ. ನಮ್ಮ ತಂದೆಯವರು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ರು ಅವಾಗ, ಹೈ ಕಮಾಂಡ್ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು. ಅದರಲ್ಲಿ ಅಣ್ಣ ಲೀಡ್ ಆಗಿ ಮಾಡಿದ್ರು ಅವತ್ತಿನ ಟೈಮ್ಗೆ. ಸೊ ಆ ಥರದೊಂದು ಬಾಂಡಿಂಗ್ ನನಗೆ ಅಣ್ಣಂಗೆ. ಅಂಡ್ ಸೋ ಹ್ಯಾಪಿ ಅಣ್ಣ ನೀವು ಬಂದಿದ್ದು ಈ ಸ್ಟೇಜ್ಗೆ. ದಿಟ್ಸ್ ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್. ಅಲ್ಲಿಂದ ಕಲಿಯೋದು ತುಂಬಾ ಎಲ್ಲರಿಗೂ ಇದೆ. ಪರ್ಫಾರ್ಮೆನ್ಸ್ ಬಗ್ಗೆ ಬಂದಾಗ ಆಶಿಕಾ, ಸಿ ದ ಡಿಫರೆನ್ಸ್ ವಾಟ್ ಐ ಸಾ, ನೀವು ಅಣ್ಣನ್ ನೋಡಿದ್ರೆ ಇಡೀ ಆಕ್ಟ್ ಅವರು ಚೇರ್ಲ್ ಕುತ್ಕೊಂಡೇ ಮಾಡ್ತಾ ಇದ್ರು. ನೀವು ಹಂಗೆ ಶುರು ಮಾಡ್ತೀರಾ, ಮಧ್ಯದಲ್ಲಿ ಒಂದ್ಸತಿ ಎದ್ದೇಳ್ತೀರಾ, ಮತ್ತೆ ಕುತ್ಕೊಂಡ್ರಿ, ಮತ್ತೆ ಎದ್ರಿ, ಮತ್ತೆ ಕುತ್ಕೊಂಡ್ರಿ, ತಪ್ಪಿಲ್ಲ. ಆದ್ರೆ ಯಾವಾಗ ಎದ್ದೇಳಕ್ಕೆ ಅಂತ ಹೋದಾಗ ಏನೋ ಒಂದು ರೀಸನಿಂಗ್ ಇರಬೇಕು. ಇಡೀ ನಿಮ್ಮ ಸರ್ಕಾರನೇ 1 ಸೆಕೆಂಡ್ ಗಡ 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 ಗಡ.
ನೀವು ಚೇರ್ನ ಕಿಕ್ ಮಾಡಿ ಹೇಳ್ತೀರಾ ಗೊತ್ತಾ, ಅಲ್ಲಿತ್ತು ನಿಮ್ದು ಆಕ್ಟ್ ಅಲ್ಲಿ ಹೆಂಗೋ ನೀವು ಎದ್ದೇಳೋದಿತ್ತು. ಬ್ಯೂಟಿಫುಲ್ ಸೀನ್ ಅದು. ಅವ್ರು ಎದುರುಗಡೆ ಕೂತಿಯಾರೆ, ಇಲ್ಲೇ ಕೂತಿಯಾರೆ, ಇಂಟೆನ್ಸಿಟಿ, ಕಣ್ಣಲ್ಲಿ ಕಣ್ಣಿಟ್ಟು ಅವ್ರ ಕೌಂಟ್ರು ನಿಮ್ ಕೌಂಟ್ರು. ನಾವು ಶೂಟ್ ಮಾಡ್ಬೇಕಾದ್ರೂ ಹಂಗೆ ಕಟ್ ಮಾಡ್ತೀವಿ ಅದನ್ನೆಲ್ಲ. ನಿಮ್ಗೆ ಟಾಪ್ ಲೈಟ್ ಒಂದೇ ಹಾಕಿರೋದು, ನೀವು ಅದು ಬಿಟ್ಟು ಅಲ್ಲಿಂದ ಹಿಂದೆ ಹೋದ ತಕ್ಷಣ ನಿಮ್ಗೆ ಲೈಟ್ ಕಟ್ ಆಗುತ್ತೆ. ನೀವು ಏನ್ ಎಕ್ಸ್ಪ್ರೆಷನ್ಸ್ ಕೊಟ್ಟರು ಕಾಣಿಸಲ್ಲ. ಅಣ್ಣ ಏನ್ ಮಾಡ್ತಿದ್ರು ಅವ್ರು ನೋಡಿ, ಅಷ್ಟು ಇಲ್ಲಿ ಮುಂದೆ ಎತ್ಕೊಂಡೇ ಹಿಂಗ್ ಮಾಡ್ತಾನೆ ಇದ್ರು ಎಲ್ಲಾನು. ಏನೇ ಬಂದ್ರು ಇಲ್ಲಿ ಬರ್ತಾರೆ, ಒಂದ್ ಪಾಯಿಂಟ್ ಆಫ್ ಟೈಮ್ ಮೇಲೆ ಅಣ್ಣನು ಎದ್ದು ನಿಂತ್ಕೋತಾರೆ. ಹೋದ್ರೆ ನೀವು ಏನು ಮಾಡಿದ್ರು ನಮ್ಮನ್ನ ಹಿಡಿಯೋಕೆ ಸಾಧ್ಯ. ಲೈಟ್ ಇಲ್ಲಿ ಇರುತ್ತೆ, ಅವ್ರು ಎದ್ದು ನಿಂತ್ಕೋತಾರೆ, ಒಂದ್ ಸೆಕೆಂಡ್ ಗೊತ್ತಾಗುತ್ತೆ ಅವ್ರಿಗೆ ನನ್ನ ಲೈಟ್ ಇಲ್ಲ ಅಂತ. ಹಂಗೆ ಇಲ್ಲಿ ಬರ್ತಾರೆ, ಹಂಗೆ ಲೈಟ್ ತಗೊಂಡ್ ಮಾತಾಡ್ತಾರೆ. ಸಿ ದಟ್ ಈಸ್ ಅವ್ರ ಎಕ್ಸ್ಪೀರಿಯನ್ಸಿಗೆ ಅದಾಗಿದೆ ಅದು. ಐ ವಿಲ್ ಲರ್ನ್ ಇಟ್ ಸರ್. ನೀವೇನ್ ಮಾಡ್ಬಿಟ್ರಿ, ನೀವು ಲೆಫ್ಟ್ ಬರ್ತೀರಾ, ನೀವು ಕ್ಯಾಮ್ರಾಗೆ ಬ್ಯಾಕ್ ಆಗ್ತೀರಾ. ಈ ಎಸ್ಪೆಷಲಿ ಈ ರೌಂಡ್ ಇಟ್ ಇಸ್ ಫಾರ್ ಕ್ಯಾಮ್ರಾ. ನಾವೆಲ್ಲ ಇಲ್ಲಿ ಕೂತಿದೀವಿ, ಸ್ಕ್ರೀನ್ ಅಲ್ಲಿ ನಿಮ್ಮನ್ನು ನೋಡ್ತಾ ಇದೀವಿ. ಸೊ ಇಟ್ ಇಸ್ ಫಾರ್ ದ ಕ್ಯಾಮ್ರಾ ಯು ಶುಡ್ ಆಕ್ಟ್. ಸೊ ಇಟ್ ಇಸ್ ಆಲ್ ದ ಬ್ಯೂಟಿಫುಲ್ ಲರ್ನಿಂಗ್ ಫ್ರಮ್ ಹಿಮ್. Yes, sir. ಚಿಕ್ಕ ಕರೆಕ್ಷನ್, ಅದರ್ವೈಸ್ ಇಟ್ ವಾಸ್ ನೈಸ್ ಮಾ. ಐ ವಿಲ್ ಲರ್ನ್ ಸರ್. ಐ ವಿಲ್. ಲವ್ಲಿ ತರುಣ್, ಥ್ಯಾಂಕ್ ಯು ಸರ್. ಈಗ್ಲೂ ನೀವು ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅದಕ್ಕೆ ಒಂದು ಚಿಕನ್ ಪೀಸ್ ಅಂತ ಕೇಳಿಲ್ವಲ್ಲ ಸರ್ ನೀವು? ಅದಕ್ಕೆ ಮಾತಾಡಿ. ಅಂಡ್ ಅವತ್ತು ಆ ಸೀನಲ್ಲಿ ನಮ್ಮೆಲ್ರಿಗೂ ಅನ್ಸ್ತಿತ್ತು, ಹೌದು ಇವ್ರು ಯಾಕೆ ಅವ್ರನ್ನ ನೋಡಿ ಮಾತಾಡಲ್ಲ ಅಂತ ಹೇಳಿ. ಅಂಡ್ ಫಸ್ಟ್ ಟೈಮ್ ಅವ್ರು ನಿಮ್ಮನ್ನ ಅತ್ಗೆ ಅಂತ ಕರೆದಾಗ ಇಡೀ ಥಿಯೇಟರ್ ಹತ್ತಿರುತ್ತೆ. ಅವತ್ತು ಇಡೀ ಥಿಯೇಟರ್ ಹತ್ತಿರುತ್ತೆ. ಈಗಲೂ ಕೂಡ ಆ ಸೀನ ನೆನ್ಸ್ಕೊಂಡಾಗ ನಮ್ಮ ವಾಯ್ಸ್ ಅಲ್ಲಿ ಒಂದು ಸಣ್ಣ ಶೇಕ್ ಇರುತ್ತಲ್ಲ, ಆ ರೀತಿ ಒಂದು ಪಾತ್ರದಲ್ಲಿ ಜೀವಿಸಿದಂಥವ್ರು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್, ಅಭಿಜಿತ್ ಸರ್, ಪ್ರೇಮ ಮೇಡಮ್, ಶಶಿಕುಮಾರ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ. ನನಗೆ ಅವ್ರದ್ದು ಬಹಳ ಇಷ್ಟವಾದ ಸೀನ್ ಅಂದ್ರೆ ಐರನ್ ಮಾಡ್ತಿರುವಾಗ ಇದು ತಗೋತೀರಾ, ಕಾಫಿ ತಗೋತೀರಾ, ಆ ಕನ್ಫ್ಯೂಸೇಷನ್ ಸಕ್ಕತ್ತಾಗಿತ್ತು. ಆ್ಯಂಡ್ ಆ ಸಿನಿಮಾ ಮಾಡುವಾಗ ವಿ ರಿಯಲಿ ಎಂಜಾಯ್ಡ್. ನಮಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಹಿಟ್ ಆಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಎಲ್ಲ ವಿಷ್ಣು ಸರ್ ಹೆದರ್ಕೊಂಡಿದ್ವಿ, ಯಾಕಂದ್ರೆ ಡ್ಯುಯಲ್ ರೋಲ್ ಇತ್ತು ಬೇರೆ. ಅವ್ರು ಕ್ಲೀನ್ ಆನ್ ಟೈಮ್ ಬಂದ್ಬಿಡೋರು, ಸೊ ಯಾರು ಲೇಟ್ ಮಾಡ್ತಿರ್ಲಿಲ್ಲ. ತುಂಬಾ ದಿವಸ ಆದ್ಮೇಲೆ ನೋಡಿದೀನಿ ನಾನು. ಐ ಆಮ್ ಸೋ ಹ್ಯಾಪಿ ಸರ್. ಥ್ಯಾಂಕ್ ಯು ಪ್ರೇಮ, ಥ್ಯಾಂಕ್ ಯು. ಅಶಿಕಾ, ನೀವು ಆಲ್ರೆಡಿ ಡಬ್ಬಿಂಗ್ ಆರ್ಟಿಸ್ಟ್, ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡಿರ್ತೀರಾ. ಸೊ ಯು ನೋ ಅದನ್ನ ಹೆಂಗ್ ಕೊಡ್ಬೇಕು ಅಂತ ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಟೈಮ್ ಮಾಡುವಾಗ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ಸ್ವಲ್ಪ ಇರಲಿ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅಭಿಜಿತ್ ಸರ್, ನೀವ್ ಇಲ್ಲಿರೋದ್ರಿಂದ, ನಾವು ಯಜಮಾನ ಚಿತ್ರದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಯಜಮಾನ ಸಾಂಗ್ ಒಂದೆರಡು ಸ್ಟೆಪ್ ಹಾಕೋಣ ಸರ್. ಪ್ರೇಮ ಮೇಡಮ್ ಇದಾರೆ, ನೀವಿದ್ದೀರಾ, ನನಗೆ ಗೊತ್ತು. ನನಗೆ ನೀವು ಡಾನ್ಸ್ ಅಲ್ಲ ನಂಬರ್ 1 ಅಂತ ನಮಗೆ ಗೊತ್ತು. ಥ್ಯಾಂಕ್ ಯು. ಯಜಮಾನದ ಸಂಬಂಧಗಳನ್ನ ಸಂಭ್ರಮಿಸ್ತಾ ನಿಮ್ಮ ಪರ್ಫಾರ್ಮೆನ್ಸ್ ನಾವು ಸಂಭ್ರಮಿಸ್ಲಿಲ್ಲ ಅಂತ ಅನ್ಕೊಂಬೇಡಿ. ಅದಕ್ಕಾಗಿ ಸ್ಟಾರ್ ರೇಟಿಂಗ್ಸ್ ಅನ್ನ ಕೊಡ್ತಾರೆ ಮಾಸ್ಟರ್ ತರುಣ್ ಅವರೇ. 3.5. 3.5. ಪ್ರೇಮ ಮ್ಯಾಮ್ 3.5. 3.5. ಯಶ್ವಿಕಾ 3.5. ಥ್ಯಾಂಕ್ ಯು. 3.5. ಆಶಿಕಾ, 3 ಜಡ್ಜಸ್ ನಿಮಗೆ 3.5 ಕೊಟ್ಟಿದ್ದಾರೆ. ಏನೇನ್ ಕರೆಕ್ಷನ್ ಮಾಡಬಹುದು ಅನ್ನೋದನ್ನ ಕೂಡ ಹೇಳಿದ್ರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಮಹಾನಟಿ ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ಪ್ಲಾಟ್ಸ್ಗಳು ನೆಲಮಂಗಲದ ಸುಂಡೇಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಆಕ್ಟ್ ವಿತ್ ಸ್ಟಾರ್ ಸುತ್ತಲ್ಲಿ ಮೊದಲನೇದಾಗಿ ಆಕ್ಟ್ ರೂಮ್ಗೆ ಬರ್ತಾ ಇರುವಂತಹ ನಟಿ, ಲೆಟ್ಸ್ ವೆಲ್ಕಮ್ ಕಾರವಾರದ ಶ್ವೇತಾ ಭಟ್.
ಹಲೋ ಶ್ವೇತಾ, ಹಲೋ ಮ್ಯಾಮ್. ಎಕ್ಸೈಟೆಡ್? ತುಂಬಾನೇ ಎಕ್ಸೈಟೆಡ್. ಯಾರು ಕೂತಿದ್ದಾರೆ ಅಂತ ಇನ್ನ ಆದ್ರೂ ಭಯ ಕೂಡ ಇದೆ. ಎಲ್ಲಿ ಎಕ್ಸೈಟ್ ಆಗ್ಬಿಡ್ತೀನೋ ಓದ್ ತಕ್ಷಣ ಅಂತ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಡೈಲಾಗ್ಸ್ನು ನೆನ್ಪಿಟ್ಕೋಬೇಕು, ಅವ್ರ ಜೊತೆ ರಿಯಾಕ್ಟ್ ಮಾಡಬೇಕು. ಓಕೆ, ಸೊ ಶ್ವೇತಾ ಅವ್ರಿಗೆ ಸಿಕ್ಕಿರುವಂತ ಸೀನ್ ಏನಪ್ಪಾ ಅಂತ ಅಂದ್ರೆ, ಸ್ಕೂಲ್ ಅಲ್ಲಿ ಪ್ರಿನ್ಸಿಪಲ್ ವೇಟ್ ಮಾಡ್ತಾ ಇದಾರೆ. ಮಗು ಮೇಲೆ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್ ಇದೆ. ನೀವು ಹೋಗ್ತೀರಾ, ಆದ್ರೆ ನೀವು ಆ ಸ್ಟೂಡೆಂಟ್ ನ ನಿಜವಾದ ಅಮ್ಮ ಅಲ್ಲ, ಆ ಮಗು ನಿಮ್ದಲ್ಲ. ಆದ್ರೂ ಕೂಡ ನೀವು ಡುಪ್ಲಿಕೇಟ್ ಅಮ್ಮ ಆಗಿ ಹೋಗಿ ರಿಯಲ್ ಅಮ್ಮ ತರ ಆಕ್ಟ್ ಮಾಡ್ಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಕ್ಷನ್. ಮೇ ಐ ಕಮ್ ಇನ್ ಮೇಡಮ್? ಪ್ಲೀಸ್ ಕಮ್ ಇನ್. ಪ್ಲೀಸ್ ಟೇಕ್ ಯುವರ್ ಸೀಟ್. ನೀವು ಪವನ್ಗೆ ಏನಾಗಬೇಕು? ಇವ್ ನಮ್ಮನ್ ರೋಲ್ ಮಾಡೋಕ್ ಬಂದಿರೋ ಫೇಮಸ್ ಆರ್ಟಿಸ್ಟ್. ಅಂದ್ರೆ ಪವನ್ಗೆ ನಾನ್ ಜನ್ಮ ಕೊಟ್ಟಿರೋ ತಾಯಿ ಮೇಡಮ್. ಹೌದು, ಪವನ್ ತಂದೆ ಎಲ್ಲಿ? ಪ್ರತಿ ಸಲ ಅವರೇ ಬರ್ತಾ ಇದ್ದಿದ್ದಲ್ಲ. ವೇರ್ ಇಸ್ ಹಿ? ಮೇಡಮ್, ಅವರು ಬಿಸ್ನೆಸ್ ವಿಚಾರವಾಗಿ ದುಬೈ ಹೋಗಿದ್ದಾರೆ. ಅಲ್ಲ ರೀ, ಅವರಿಗೆ ಸ್ಟಡೀಸ್ ಇಂದ ಬಿಸ್ನೆಸ್ ಮುಖ್ಯನಾ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಮೇಡಮ್. ಅವ್ರು ಸ್ಟಡೀಸ್ ಎಲ್ಲ ಮುಗಿಸಿ 1000 ವರ್ಷ ಆಯ್ತು. ಈಗ ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ. ರೀ, ನಾನು ಅವ್ರ ಸ್ಟಡೀಸ್ ಕೇಳಲಿಲ್ಲ ರೀ. ನಾನು ಕೇಳಿದ್ದು ಮಗನ್ PTMಗೆ ಅವರೇ ಬರೋದಲ್ವಾ, ಯಾಕೆ ಬಂದಿಲ್ಲ ಅಂತ. ಹಾ, ಎಲ್ರಿ ಅವರು? ಅದು ಮೇಡಮ್, ಅವರು ಬರಕ್ಕಾಗಿಲ್ಲ. ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು ಅದಕ್ಕೆ. ನಿಮ್ಮ ಮಗ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಾ ನಿಮ್ಗೆ? ಗೊತ್ತೇನ್ರಿ? ಮೊನ್ನೆ ಕ್ಲಾಸ್ ಬಂಕ್ ಮಾಡಿ ಸಿನಿಮಾಗೆ ಹೋಗಿದಾನ ಅವನು. ಹೇಗಿತ್ತು ಸಿನಿಮಾ? ಅಂದ್ರೆ ಸಿನಿಮಾ ಹೇಗಾದ್ರೂ ಇರ್ಲಿ, ಕ್ಲಾಸ್ ಬಂಕ್ ಮಾಡಿ ಹೋಗ್ಬಾರ್ದು ಅಂತ ಹೇಳಿದ್ದಲ್ಲ, ಇಡಿಯಟ್ ಅಂತ ಹೇಳಕ್ ಬಂದೆ ಮೇಡಮ್. ತಗೊಳ್ಳಿ ನೋಡಿ, ಅವ್ನ್ ಮಾಸ್ಕ್ ಕಾರ್ಡ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮೇಡಮ್, ಮಾರ್ಕ್ಸ್ ಕಾರ್ಡ್ ಕಲರ್ ಚೇಂಜ್ ಆಗ್ಬಿಟ್ಟಿದೆ. ರೀ, ಅದಾ ಇಂಪಾರ್ಟೆಂಟು. ಮಾರ್ಕ್ಸ್ ನೋಡ್ರಿ. ಓ ಮೈ ಗಾಡ್, ಮಾರ್ಕ್ಸ್ ಯಾಕೆ ಇಷ್ಟು ಕಡಿಮೆ ಆಗಿದೆ? ವೈ ಮೇಡಮ್, ವೈ? ವೈ ಅಂತ ನನ್ಗೇನ್ ಕೇಳ್ತೀರಾ? ನೀವ್ ಹೇಳ್ಬೇಕು. ನಿಮ್ ಮಗನ್ ಬಗ್ಗೆ ಎಷ್ಟ್ರಿ ಗೊತ್ತು ನಿಮ್ಗೆ? ಅವನೇನ್ ಮಾಡ್ತಾನೆ ಅಂತ ಗೊತ್ತಾ ನಿಮ್ಗೆ? ನೋಡಿ ಏನ್ ಮಾಡಿದಾನೆ ನೋಡಿ ನಿಮ್ ಮಗ. ಏನ್ ಮೇಡಮ್? ಏನ್ ಬಾಯ್ ಬಿಡ್ತೀಯಾ? ಸಾರಿ ಮ್ಯಾಮ್. ಈ ವಯಸ್ಸಿಗೆ ಪಕ್ಕದ ಕ್ಲಾಸ್ ಹುಡುಗಿಗೆ ಲವ್ ಲೆಟರ್ ಬರ್ದಿದಾನ ಅವನು. ನೋಡಿ ಮೇಡಮ್, ನನ್ ಮಗ ಪವನ್ ಅಂತವನಲ್ಲ ಮೇಡಮ್. ಏನ್ ಅಂತವನಲ್ಲ? ನನ್ ರೂಮಲ್ಲಿ ನನಗಿಂತ ಜಾಸ್ತಿ ಅವನೇ ಇರ್ತಾನೆ ರೀ. ಡಿಫ್ರೆನ್ಸ್ ಏನು ಅಂದ್ರೆ ನಾನ್ ಕೂತಿರ್ತೀನಿ, ಅವ್ನು ನಿಂತಿರ್ತಾನೆ ಅಷ್ಟೇ. ಮೇಡಮ್, ಅವ್ನಿಗೆ ದೊಡ್ಡೋರಂದ್ರೆ ಅಷ್ಟು ಮರ್ಯಾದೆ ಮೇಡಮ್, ಅಲ್ವೇನೋ? ರೀ, ಲವ್ ಲೆಟರ್ ನೋಡ್ರಿ, ನೋಡ್ರಿ ಅದನ್ನ ಹೆಂಗ್ ಬರ್ದಿದ್ದಾನೆ ಅಂತ. ಐ ಲವ್ ಯು ಸಾವಿತ್ರಿ. ಓ, ಅದು ಸಾವಿತ್ರಿ ಅಲ್ಲ ರೀ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಹಾ, ಸಾವಿತ್ರಿ ಅದು. ಓಕೆ ಮೇಡಮ್, ಅದು ಸ್ವಲ್ಪ. ಏನ್ ಸ್ವಲ್ಪ? ಈಗ ನಿಮ್ಮ ಮಗನ್ TC ಕೊಟ್ಟು ಕಳಿಸ್ಬೇಕು ಅಂತಿದ್ದೀನಿ. ನಾಳೆ ಅವನು ಕೂತ್ 4 ಬುದ್ಧಿ ಮಾತು ಹೇಳ್ತೀರಾ ಅನ್ನೋ ನಂಬಿಕೆ ಮೇಲೆ ಈ ಸಲ ಬಿಡ್ತೀನಿ. ನೆಕ್ಸ್ಟ್ ಟೈಮು ನಿಮ್ಮನ್ ಕರ್ಸಲ್ಲ, ಅವನ ಕೈಗೆ TC ಕೊಟ್ಟು ಕಳಿಸ್ತಾ ಇರ್ತೀನಿ. ಹುಷಾರ್. ಯು ಕ್ಯಾನ್ ಗೋ ನೌ. ಓಕೆ ಮೇಡಮ್, ಓಕೆ. ಪವನ್, ಲೆಟ್ಸ್ ಗೋ. ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸು? ಆಂಟಿ, ತರುಣ್ ಸುಧೀರ್ ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ನೀವೇ ಲೀಡ್ ಹೀರೋಯಿನ್ ಕ್ಯಾರೆಕ್ಟರ್ ಅಂತೆ. Got it. ಬರ್ಲಿ ಚಪ್ಪಾಳೆ ಶ್ವೇತಗೆ. ನಿಮಗೆ ಖಡಕ್ಕಾಗಿ ಕೌಂಟರ್ ಕೊಟ್ಟಂತ ನಮ್ಮ ಪ್ರಿನ್ಸಿಪಲ್ ಮೇಡಮ್ ನ ಕರಿಬೇಕು. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಮ್ಮ ಪ್ರಿನ್ಸಿಪಲ್ ಮೇಡಮ್ ಪಾತ್ರವನ್ನ ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ಕನ್ನಡದ ಹೆಮ್ಮೆಯ ನಟಿ ಚಿತ್ರಾ ಶೆಣೈ ಮೇಡಮ್. ಎಂಥ ಒಬ್ಬ
ಒಳ್ಳೆ ಅದ್ಭುತವಾದಂತಹ ಕಲಾವಿದೆ ಅನ್ನೋದು ಅವ್ರು ಆಡ್ತಿದ್ದಂತಹ ಪ್ರತಿಯೊಂದು ಡೈಲಾಗ್ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಗೊತ್ತಾಗ್ತಾ ಇತ್ತು. ದಟ್ಸ್ ವೈ ವಿ ಆರ್ ಸ್ಟಿಲ್ ಸೆಲೆಬ್ರೇಟಿಂಗ್ ಚಿತ್ರಾ ಶೆಣೈ ಮ್ಯಾಮ್ ಟುಡೇ. ಮೇಡಮ್ ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಬರ್ತೀನಿ ಅಂತ ಖುಷಿಯಾಗಿ ನಮ್ಮ ನಟಿಯರನ್ನ ಸಪೋರ್ಟ್ ಮಾಡಕ್ ಬಂದಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಒಂದು ಚಪ್ಪಾಳೆ ಬರಬೇಕು. ಅಫ್ಕೋರ್ಸ್ ಈ ಮಹಾನಟಿ ಕಾನ್ಸೆಪ್ಟ್ ಫಸ್ಟ್ ಟೈಮ್ ಅನ್ಸುತ್ತೆ ಕರ್ನಾಟಕದಲ್ಲಿ ಬರ್ತಾ ಇರೋದು. ನೋಡಿದ್ದೆ ನಾನು, ಐ ಸಾ, ಅಂಡ್ ದಿಗ್ಗಜರು ಕೂತಿದ್ದಾರೆ ನಿಮಗೆ ಟ್ರೈನ್ ಮಾಡೋಕ್ಕೆ. ಯು ಹ್ಯಾವ್ ವೆರಿ ಗುಡ್ ಮೆಂಟರ್. ರಮೇಶ್ ಅರವಿಂದ್ ಸರ್ ಹುಟ್ಟಿದಾಗಿಂದನೂ ಇದೇ ಮಾಡ್ತಾ ಇದ್ದಾರೆ. ಸೊ ಹಿ ಈಸ್ ಬ್ರಿಲಿಯಂಟ್, ಹಿ ಈಸ್ ಎ ವೆರಿ ಗುಡ್ ಮೆಂಟರ್. ಅವ್ರು ಏನು ಅಡ್ವೈಸ್ ಕೊಡ್ತಾರೋ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಂಥ ಅದ್ಭುತವಾದಂತಹ ಕಲಾವಿದೆ ನಮ್ಮ ಜೀ ಕನ್ನಡ ವಾಹಿನಿಲಿ ಬರ್ತಾ ಇರುವಂತಹ ಟಾಪ್ 1 ಸೀರಿಯಲ್ ಅಮೃತ ಧಾರೆಯಲ್ಲೂ ಕೂಡ ಅವರು ಪಾತ್ರ ಮಾಡ್ತಿರೋದು ನಮ್ಮೆಲ್ಲರಿಗೂ ದೊಡ್ಡ ಹೆಮ್ಮೆಯ ವಿಷಯ. ಅವ್ರು ನಮ್ಮ ವಾಹಿನಿಯ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇರೋದು. ಸೊ ತರುಣ್ ಅವರೇ. ಹಾಯ್ ಚಿತ್ರಮ್ಮ. ಹಾಯ್ ಚಿನ್ನ. ಹಾಯ್. ಚೆಲುವಿನ ನೋಡಲು ಅಂತ ಒಂದು ಸಿನಿಮಾ ಮಾಡಿದ್ವಿ ನಾವು. ಐ ಥಿಂಕ್ ಒಂದು 40-45 ಡೇಸ್ ಒಂದು 5-6 ಕಂಟ್ರಿಗಳು ಟ್ರಾವೆಲ್ ಮಾಡಿದ್ವಿ. ಸಮ್ ಅಮೇಸಿಂಗ್ ಟೈಮ್ಸ್. ಎಷ್ಟೊಂದು ನಾನು ಕಲಿಯೋದಕ್ಕೆ ಸಿ ದಟ್ ಒನ್ ಆಫ್ ದ ಫೋಟೋ ಹಿಂದೆ ಆ ಸಿನಿಮಾ ಒಂದು ಕಲಿಕೆ. ನಾನು ಆಕ್ಟರ್ ಆಗಿದ್ದೆ ನಾನು ಅವಾಗ. ಅದ್ ನಾನು ಆಕ್ಟರ್ ಆಗಿ ನನಗೆ ಅದೇನು ಹೆಲ್ಪ್ ಆಗಿಲ್ಲ ಅಂತಂದ್ರು, ಡೈರೆಕ್ಟರ್ ಆದ್ಮೇಲೆ ಹೆಲ್ಪ್ ಆಗುತ್ತೆ ಅವೆಲ್ಲ ನನಗೆ ಎಷ್ಟೊಂದು ವಿಷಯಗಳು. ಸೊ ಐ ಆಮ್ ಸೋ ಬ್ಲೆಸ್ಡ್ ದಟ್ ಐ ಕುಡ್ ವರ್ಕ್ ವಿತ್ ಆಲ್ ಆಫ್ ದೆಮ್ ಅಂತ ಅಂದ್ಬಿಟ್ಟು ಅಂತ ಹಂಗೆ ಒಂದು ಅದ್ಭುತವಾದ ಮೆಮೊರೀಸ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಖುಷಿ ಆಯ್ತು ನನಗೆ. ಮೈ ಪ್ಲೇಷರ್. ಶ್ವೇತಾ ತುಂಬಾ ಚೆನ್ನಾಗಿ ಮಾಡಿದ್ರಿ, ತುಂಬಾ ಚೆನ್ನಾಗಿ ಕೌಂಟರ್ಸ್ಗಳನ್ನ ತಗೊಂಡ್ರಿ. ಆ ಹುಡುಗನ ಜೊತೆ ಇಂಟ್ರಾಕ್ಟ್ ಮಾಡಿದಾಗಿರ್ಬೋದು, ಅಂಡ್ ಅಗೇನ್ ಅಲ್ಲೇ ಕೂತಿಲ್ದೇನೆ ಎದ್ದು ಒಂಚೂರು ಮೂವ್ಮೆಂಟ್ಸ್ ಎಲ್ಲ ಮಾಡಿ ಮತ್ತೆ ಬಂದು ಕೂತ್ಕೊಂಡಿದ್ದೆಲ್ಲ ಆಗಿರ್ಬೋದು. ಇಟ್ ವಾಸ್ ನೈಸ್. ಗುಡ್ ಟ್ರೈ, ಗುಡ್ ಟ್ರೈ ಶ್ವೇತಾ. ಸೋ ಮಚ್ ಸರ್, ಥ್ಯಾಂಕ್ ಯು. ಸೂಪರ್. ಪ್ರೇಮಾ ಮ್ಯಾಮ್. ನಮಸ್ತೆ ಅಮ್ಮ. ನಮಸ್ತೆ. ನಾನು ಚಿತ್ರ ಮ್ಯಾಮ್ ಆಕ್ಟ್ ಮಾಡಿದ್ದು ಕೋತಿಗಳು ಸರ್, ಕೋತಿಗಳು ಅನ್ಸುತ್ತೆ. ಅದೊಂದು, ಆಮೇಲೆ ಯಾವುದೋ ಒಂದು ಮಾಯಾ ಮಂತ್ರ, ಅದ್ಯಾವುದೋ ಸಾಯಿ ಪ್ರಕಾಶ್ ಸರ್ದೊಂದು. ಹೌದೌದು. ಗ್ರಾಮ ದೇವತೆ. ಗ್ರಾಮ ದೇವತೆ. ನಾನು ಅದೇ ಹೇಳ್ತಾ ಇದ್ದೆ ನಮ್ಮ ಹುಡುಗಿಗೀಗ. ಪ್ರೇಮ ಯೂಸ್ ಟು ಬಿ ಲೈಕ್ ಒಂದು ಜಿಂಕೆ ತರ ಸೆಟ್ ಅಲ್ಲಿ ಒಂದ್ ಕಡೆ ಕೂರಲ್ಲ ಅವ್ರು. ಆ 2 ಜಡೆ ಲಂಗ ದಾವಣಿ ಹಾಕೊಂಡು ಟುಕು 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 ಶಿ ವುಡ್ ಗೋ ಟು ಆಲ್ ಡಿಪಾರ್ಟ್ಮೆಂಟ್ಸ್. ಅವ್ರ ಕ್ಯಾಬಿನ್ ಅಲ್ಲಿ ಒಂದು ಬಿಟ್ಟು ಬೇರೆ ಎಲ್ಲಾ ಕಡೆ ಇರೋರು. ದಟ್ ಈಸ್ ಅ ಪ್ರೇಮ. ಐ ನೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂದ್ರೆ ನಾನು ಸೆಟ್ ಅಲ್ಲಿ ಒಂದು ಹೀರೋಯಿನ್ ತರ ಇರೋಲ್ಲ, ಎಲ್ಲರ ಜೊತೆ ಎಲ್ಲರ ಜೊತೆನೂ ಬೆರೀತೀನಿ ನಾನು. ಸೊ ಐ ಆಮ್ ಲೈಕ್ ದಟ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಮಮ್ಮ. ಮೋಸ್ಟ್ ವೆಲ್ಕಮ್. ಥ್ಯಾಂಕ್ ಯು. ಶ್ವೇತಾ, ನನಗೇನೋ ಬಿಗಿನಿಂಗ್ ಸ್ವಲ್ಪ ಎಲ್ಲೋ ಕನ್ಫ್ಯೂಸ್ ಆದ್ರೇನೋ ಅನ್ನಿಸ್ತು ನನಗೆ. ಬಟ್ ಪ್ರಿನ್ಸಿಪಲ್ ಸಾರಿ, ಐ ವಿಲ್ ಇಂಟರ್ಪ್ರೆಟ್. ಅದೇನಾಗಿತ್ತು, ನಿಮ್ಮನ್ನೆಲ್ಲ ನೋಡಿ ಫಸ್ಟ್ ಡೇ ಆಗಿರುತ್ತೋ ಅದೇ ತರ ಆಗಿರುತ್ತೆ. 1 more ಇದು. ಎರಡನೇದು 1 2 3 4 5 6 ಅಂತ ಅವ್ರು ಕೊಟ್ಟಿದ್ರು ಪಾಪ ಡೈಲಾಗ್. ನಾನು ಅದನ್ನ ಹಿಂದೆ ಮುಂದೆ ಮಾಡಿದೆ. ಬಟ್ ಬ್ರಿಲಿಯಂಟ್. ಶಿ ಡಿಡ್ಂಟ್ ವೇಟ್ ಫಾರ್ ದಟ್ ಕ್ಯೂ, ಶಿ ಟುಕ್ ಇಟ್ ಇಮಿಡಿಯೇಟ್ಲಿ. ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೂಪರ್ ಸೂಪರ್ ಶ್ವೇತಾ. ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಟು ವಾಚ್. ಮೊದಲನೇದಾಗಿ ತುಂಬಾ ಚೆನ್ನಾಗಿತ್ತು. ಒಂದು ಸಿನಿಮಾದಲ್ಲಿ ಯಾವುದೋ ಒಂದು ಸೀನ್ ನೋಡ್ದಂಗೆ ಅನಿಸ್ತು. ಇನ್ ಬಿಟ್ವೀನ್ ನಮಗೆ ರಿಮೈಂಡ್ ಮಾಡ್ತಾ ಇದ್ರಿ ನೀವು ಫೇಕ್ ಮದರ್ ಅಂತ. ಸೊ ಅದ್ ನನಗೆ ಇಷ್ಟ ಆಯ್ತು. ಚೆನ್ನಾಗಿತ್ತೇನೋ ಆಕ್ಟಿಂಗ್. ಓಕೆ ಓಕೆ, ಅದು ನಂಗೆ ಇಷ್ಟ ಆಯ್ತು ಆಕ್ಚುಲಿ. ಇಟ್ ವಾಸ್ ವೆರಿ ನೈಸ್, ವೆರಿ ನ್ಯಾಚುರಲ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಿಶ್ವಿಕಾ. ನಾವು ಮರೆಯೋ ಹಾಗೆ ಇಲ್ಲ, ಈ ಚೆರಿ ಆನ್ ದ ಕೇಕ್ ತರ ಸ್ಟೂಡೆಂಟ್ ಊಟ ಮಾಡ್ದ, ಮುದ್ದಾಗ್ ಮಾಡ್ದ. ಡಿಜೆ ಸ್ವದೇಶ್ ಸಾಕತ್ತಾಗಿ ಪರ್ಫಾರ್ಮ್ ಮಾಡಿದೆ. ನಮ್ಮ ಡ್ರಾಮಾ ಜೂನಿಯರ್ಸ್ ಪ್ರತಿಭೆ ಅವನು. ಅದ್ಭುತವಾಗಿ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ. ಚೆನ್ನಾಯ್ತಪ್ಪ ಶ್ವೇತಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಚಿತ್ರ ಯು ಸೋ ಸ್ವೀಟ್ ರೀ. ಅವ್ರು ಬಂದಾಗಲಿಂದ ನೋಡ್ತಾ ಇದ್ದೀನಿ, ಆಗಾಗ ಶ್ವೇತಾಗ ಬೆನ್ ತಡ್ತಾರೆ ಅವ್ರು. ಸೋ ಎನ್ಕರೇಜಿಂಗ್ ನೋಡಿ. ಎಂಕರೇಜಿಂಗ್. ಥ್ಯಾಂಕ್ ಯು ಶ್ವೇತಾ. ಥ್ಯಾಂಕ್ ಯು ಚಿತ್ರ ಅವರೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಬಂದು ನಮಗಾಗಿ ಸಮಯವನ್ನ ಕೊಟ್ರಿ, ಅದೇ ಒಂದು ದೊಡ್ಡ ವರ ನಮ್ಗೆ. ಬಟ್ ನಿಮ್ಮನ್ನ ನಾವು ಬರಿಗೈಯಲ್ಲಿ ಕಳ್ಸಲ್ಲ. ಅಫ್ಕೋರ್ಸ್ ನಮ್ಮ ಚಪ್ಪಾಳೆ ಪ್ರೀತಿಯ ಜೊತೆ ಒಂದು ಸಣ್ಣ ಪ್ರೀತಿಯ ಕಾಣಿಕೆ. ನಮ್ಮ ಪ್ರೀತಿ ನಿಮ್ಮ ಮನೇಲಿ ಬೆಳೀಲಿ ಅನ್ನೋ ಆಸೆ. ಶ್ವೇತಾ ಅವರಿಗೆ ನಮ್ಮ ಜಡ್ಜಸ್ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಅವರೇ. ಶ್ವೇತಾಗೆ ನನ್ನ ಕಡೆಯಿಂದ 4 stars. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರೇಮಾ ಮ್ಯಾಮ್ 3.5. ಥ್ಯಾಂಕ್ ಯು ಮ್ಯಾಮ್. 3.5 stars ಫ್ರಮ್ ಪ್ರೇಮಾ ಮ್ಯಾಮ್. 4 stars ಫ್ರಮ್ ನಿಶ್ವಿಕಾ. ಥ್ಯಾಂಕ್ ಯು. ಸೊ 2 4 stars, ಒಂದು 3.5 stars. ಕಂಗ್ರ್ಯಾಚುಲೇಷನ್ ಶ್ವೇತಾ, ಬಟ್ ಯು ಡಿಡ್ ಗುಡ್. ಅಜ್ಜಿಯಾಗಿ ಮಿಂಚಿ ಅಜ್ಜನ ಜೊತೆ ನಟಿಸಿ ಫುಲ್ ಝೂಮ್ ಅಲ್ಲಿರುವಂತ ಮೇನ್ ಮೂಡಬಿದ್ರೆಯ ಆರಾಧನಾ ಭಟ್.
ಆರಾಧನಾ ರೆಡಿ ಆಗ್ಬೇಕಾರೆ ಏನಾದ್ರು ಅರ್ಜೆಂಟ್ ಮಾಡ್ಬಿಟ್ಟು ನಮ್ಮ ಟೀಮ್ ಕರ್ಕೊಂಬಂದಂಗಿದೆ. ನೀವು ಸ್ವಲ್ಪ ನಂಗೆ ಯಾಕೋ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಯಾವ್ದಕ್ಕೂ ಇದನ್ನ ಕೊಟ್ಟಿರಿ, ಇದ್ರಲ್ಲಿ ಒಂದಷ್ಟು ಮಂತ್ರಗಳಿರುತ್ತೆ. ಆಕ್ಚುಲಿ ಈ ಸಿಚುವೇಶನ್ ಅಲ್ಲಿ ಏನಪ್ಪಾ ಅಂದ್ರೆ ಆರಾಧನಾ ಅವ್ರಿಗೆ ದೆವ್ವ ಹಿಡಿದಿದೆ. ಆ ಕೂದ್ಲು ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಅಲ್ಲಿ ಆಕ್ಟಿಂಗ್ ರೂಮ್ ಅಲ್ಲಿ ಒಬ್ರು ಮಂತ್ರವಾದಿ ಕಾಯ್ತಾ ಇದ್ದಾರೆ. ಈ ದೆವ್ವನನ್ನ ಬಿಡಿಸ್ಬೇಕು. ಓಕೆನಾ? ಬಿಡಿಸ್ತಾರ, ಓಡಿಸ್ತಾರ ಅಥವಾ ಶರಣಾಗ್ತಾರ ನಮಗಂತೂ ಗೊತ್ತಿಲ್ಲ. ನೋಡ, ಈ ದೆವ್ವ ಹಾಗೂ ಮಂತ್ರವಾದಿ ಮಧ್ಯದಲ್ಲಿ ನಡೆಯುವಂತ ಒಂದು ಸೀನೆ ಈ ಸಿಚುವೇಶನ್. ರೆಡಿನಾ ಆರಾಧನಾ? ಎಸ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೋಗು. ಆಕ್ಷನ್. ಓಂ ಶಾಕಿನಿ ಡಾಕಿನಿ ಲಂಕಿಣಿ ರುಂಡಮಾಲಿನಿ ಮಹಾಕಳೆ ಸ್ವಾಹ. ಬಾ ಬಾ ಹೈ ಮಂತ್ರವಾದಿ ಮಾಮ. ಮಾಮ ನಾನು ನಿನಗೆ ಮಾಮನ್ ತರ ಕಾಣ್ತೀನ? ಏಯ್, ನಾನು ನಿನ್ನ ಪಾಲಿನ ಯಮ. ಮತ್ತೆ ನಿನ್ ಕೋಣ ಎಲ್ಲಿ? ಪಾರ್ಕಿಂಗ್ ಸ್ಲಾಟ್ ಅಲ್ಲಿ. ನಿನ್ನ ಪಾರ್ಕಿಂಗ್ ಸ್ಲಾಟು ಈ ಮಂಡಲ. ಬಾ ಇಲ್ಲಿ ಕೂಡು. ಇಲ್ಲ, ನಾನ್ ಬರಲ್ಲ. ಕೂಡು. ನಾನ್ ಇಲ್ಲೇ ಮಾತಲ್ಲಿ ನನ್ನ ಮಾತು ಕೇಳ್ತೀಯಾ? ಇಲ್ವಾ? ಏಯ್, ಕೂಡು, ಕೂಡು, ಕೂಡು. ಅಯ್ಯೋ ಮಂತ್ರವಾದಿ, ದೇವು ಕೊಂಚ ರೆಸ್ಪೆಕ್ಟ್ ಬೇಡ್ವೇನಯ್ಯ, ಹಂಗ ಹೊಡಿಯೋದು. ರೆಸ್ಪೆಕ್ಟಾ? ಮಾಮ ಅಂತ್ಯಾ? ಮಾಮ ನಿನಗೆ ರೆಸ್ಪೆಕ್ಟಾ? ಏಯ್ ಏಯ್, ಯಾರು ನೀನು? ಹೇಳಲ್ಲ. ಹೇಳ್ತಾ ಇಲ್ವಾ? ಹೇಳು. ಯಾರು ಯಾರು? ನಾನು ಈ ಹುಡುಗಿ ಮೇಲ್ ಬಂದಿರೋ ಹಳೆ ಲವರ್. ಹಳೆ ಲವರು ಈಗ ಅವಳ ಜೀವನದಲ್ಲಿ ಯಾಕೆ ಬಂದಿದ್ಯಾ? ನಾನ್ ಯಾರು ಗೊತ್ತಾಗಿಲ್ವಾ ನಿಂಗೆ? ಪಿಶಾಚಿ. ಅವಳ ಮದ್ವೆ ನಿಲ್ಸ್ಬೇಕು, ಅದಕ್ ಬಂದಿರೋದು. ನೋಡಕ್ ಹಂಗೆ ಇದೆಯಾ? ಅಯ್ಯೋ ಗೂಬೆ, ಅವಳು ಮದ್ವೆ ನಿಲ್ಸಿ ನೀನು ಪಿಶಾಚಿಯಾಗಿ ಏನ್ ಮಾಡ್ತೀಯಾ? ಅವಳ ಮದ್ವೆ ನಿಲ್ಸಿ ನಮ್ದು ಜನ್ಮ ಜನ್ಮಾಂತರ ಅದು ಬಂದ, ಅದಕ್ ಬಂದಿದ್ದೀನಿ. ಏಯ್, ಜನ್ಮ ಜನ್ಮ ಅಂತದ ಅನುಬಂಧ. ನಿಮ್ಮ ಅಪ್ಪ ಏನ ಸಿನಿಮಾ ಪ್ರೊಡ್ಯೂಸರ್? ಜನ್ಮ ಅಂತ. ಮರ್ಯಾದೆಯಿಂದ ಇದ್ರೊಳಗಡೆ ಹೋಗೋ. ಹೋಗಲ್ಲ. ಹೋಗ್ತೀಯಾ ಇಲ್ವಾ? ಹೋಗಲ್ಲ. ಯಾಕೆ ಹೋಗಲ್ಲ? ಹೋಗಲ್ಲ. ಯಾಕೆ? ಅದ್ರೊಳಗೆ ಹೋಗೋದನ್ 10x10 ರೂಮಾ, ಹೆಂಗ ಹೋಗ್ಲಿ? ರೂಮ್ಗೆ ಹೋಗು ಅಂದ್ರೆ ಹೋಗ್ಬಿಡ್ತೀಯಾ? ಮರ್ಯಾದೆಯಿಂದ ಇದ್ರೊಳಗಡೆ ಹೋದ್ರು ಸರಿ, ಇಲ್ಲ ನಾನೇ ನಿನ್ನ ಒಳಗೆ ಕಳಿಸ್ಬೇಕಾಗತ್ತೆ. ಹೌದಾ? ಮೊದ್ಲು ನೀನ್ ಈ ಬಾಟ್ಲ್ ಹೋಗು, ಆಮೇಲೆ ನಾನು ಈ ಬಾಟ್ಲ್ ಹೋಗ್ತೀನಿ. ಓಕೆ? ತಮಾಷೆ. ಮಹಾನಟಿ ಆಗು ಅಂದ್ರೆ ಕಾಮಿಡಿ ಕಿರಾಡಿ ಆಗ್ತೀಯ. ಹೋಗಲ್ಲ. ಹೋಗಲ್ಲ. ಯೋ, ನಾವೇನಾದ್ರು ಮಾಡ್ಕೋತೀನಿ, ನಿನಗೇನಕ್ಕಯ್ಯ? ತಮಾಷೆ ಮಾಡಬೇಡ. ನನಗೆ ಸಿಟ್ಟು ಬಂದು ಮಂತ್ರ ಹಾಕಿ ಬೂದಿ ನೆರೆದ್ರೆ ಸುಟ್ಟು ಹೋಗ್ಬಿಡ್ತೀಯ. ಯೋ, ನೀನೇನ್ ಬೂದಿ ಹಚ್ಚೋದು? ನಾನೇ ಖಾರ ಪುಡಿ ತಂದಿದ್ದೀನಿ ನೋಡು. ಇದು ಯಾವ್ದೋ ಕಾಂಪ್ಲಿಮೆಂಟ್ಸ್ ಅಲ್ಲ, ಇದ್ರ ಸವಾಸನೆ ಬೇಡಪ್ಪ. ಅಯ್ಯೋ ಅಮ್ಮ, ದೆವ್ವ ಓಡಿಸ್ತಾನಂತೆ. ದೆವ್ವನ ಅಲ್ಲ, ನನ್ ಮೈ ಮೇಲೆ ಬಂದಿರೋ ತಾನೇ ಓಡ್ಸಕ್ಕೆ. got it. ಏನಮ್ಮ ಕ್ಯೂಗಳು? ಒರೇ ನಾಗವಲ್ಲಿ, ಬರ್ತೀಯಾ ಬರಲ್ವಾ? ಇಲ್ಲ,
ಆ ಮಂತ್ರವಾದಿ ಕಣ್ಣಿಗೆ ಕಾರ ಎರಚ್ಬಿಟ್ಟು ಅವ್ರನ್ನೇ ಓಡಿಸ್ಬಿಟ್ಟು ಬಂದಿದಿರಲ್ಲ ನೀವು. ಆಮೇಲೆ ಇದೇನು ದೆವ್ವ ಇಂಗ್ಲಿಷ್ ಅಲ್ಲ ಮಾತಾಡುತ್ತೆ. ನನ್ಗೆ ಮದ್ವೆ ಆಗಕ್ಕೆ ಇಷ್ಟ ಇರಲ್ಲ ಆಕ್ಚುಲಿ, ಬಟ್ ಸುಮ್ನೆ ಅಪ್ಪ ಡವ್ ಮಾಡ್ತಾ ಇರ್ತಾರೆ ಮದ್ವೆ ಆಗು ಅಂತ. ಸೊ ಅವ್ರಿಗೆ ಹೆದರ್ಸೋಣ ಅಂತ ಅವ್ರಿಗೆ ಡವ್ ಮಾಡಕ್ಕೋಸ್ಕರ ನಾನ್ ದೆವ್ವ ಬಂದಿರೋ ತರ ಆಕ್ಟ್ ಮಾಡಿ ಇವನನ್ನ ಓಡಿಸೋ ಪ್ಲಾನ್. ರಿಯಲ್ ದೆವ್ವ ಅಲ್ಲ, ಆದ್ರೆ ನೀವು ರಿಯಲ್ ದೆವ್ವ ಅಲ್ಲ. ಆದ್ರೆ ಮಂತ್ರವಾದಿ ಮಾತ್ರ ತುಂಬಾ ರಿಯಲಿಸ್ಟಿಕ್ ಆಗಿದ್ರು. ದಯವಿಟ್ಟು ಫಸ್ಟ್ ಆಫ್ ಆಲ್ ಒಂದ್ ದೊಡ್ಡ ಚಪ್ಪಾಳೆ ಜೊತೆ ಸ್ವಾಗತಿಸ್ಬೇಕು ರಮೇಶ್ ಪಂಡಿತ್ ಸರ್ನ. ಸಹಜ ಅಭಿನಯಕ್ಕೆ ನೀವು ಮತ್ತೊಂದು ಹೆಸರು. ಮಂತ್ರವಾದಿಗೆ ಇಂಥ ಒಂದು ಅಭಿನಯ ಇರಬೇಕು, ಕಣ್ಣಿಂಗ್ ಬಿಟ್ರೆ ಸಾಕು. ಆ ಥರ ಪಾತ್ರಗಳು ಮಾಡೋದಕ್ಕೆ ಎಲ್ಲರೂ ಎಂತೆಂಥ ಲೆನ್ಸ್ ಎಲ್ಲ ಯೂಸ್ ಮಾಡ್ತಾರೆ. ನೀವು ಲೆನ್ಸ್ ಜೊತೆನೆ ಬಂದ್ಬಿಟ್ಟಿದ್ದೀರಲ್ಲ ಸರ್, ನೀವು ಇನ್ಬಿಲ್ಟ್ ಲೆನ್ಸ್ ಜೊತೆ ಒಂದು ದೊಡ್ಡ ಚಪ್ಪಾಳೆ ಬರ್ಬೇಕಪ್ಪ ನಮ್ಮ ರಮೇಶ್ ಪಂಡಿತ್ ಸರ್ಗೆ. ಹೇಗಿತ್ತು ಸರ್ ಈ ಒಂದು ಅನುಭವ? ತುಂಬಾ ಚೆನ್ನಾಗಿತ್ತು. ಇದು ನನಗೆ 2ನೇ ರಿಯಾಲಿಟಿ ಶೋ ಝೀನಲ್ಲಿ. ಎಸ್, ಸೂಪರ್, ಒಳ್ಳೆ ಕಾನ್ಸೆಪ್ಟು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಲಾವಿದ ಇರ್ತಾನೆ ಅಂತಾರೆ, ಅದನ್ನ ಹೊರಗೆ ತೆಗೆಯುವಂತಹ ಪ್ರಯತ್ನ ಈ ಮಹಾನಟಿ. ಹ್ಯಾಟ್ಸ್ ಆಫ್ ಟು ಝೀ ಕನ್ನಡ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಈಗ ಡಾಕಿನಿ, ಶಾಕಿನಿ, ಲಂಕಿನಿ, ತರುಣಿ ಜೊತೆ ಇಲ್ದಿರೋಂಥ ತರುಣ್ ಹತ್ರ ಕೇಳೋಣ. ತರುಣ್ ಅವರೇ. ರಮೇಶ್ ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ಸೂಪರ್. ಯಾಕೆ ನನ್ನ ಬಗ್ಗೆ ಅನುಮಾನ ಆಯ್ತಾ? ತುಂಬಾ ಖುಷಿ ರಮೇಶ್ ಸರ್ ಬಗ್ಗೆ ಅಂತಂದ್ರೆ, ಇಷ್ಟು ಸಿನಿಮಾಗಳು ಮಾಡ್ಕೊಂಡು ಇಷ್ಟು ರೆಕಗ್ನೈಸೇಷನ್, ಇವತ್ತು ಅವರು ಟೆಲಿವಿಷನ್, ಸಿನಿಮಾ ಎಲ್ಲಾದ್ರಲ್ಲೂ ಬಿಸಿ ಇದ್ರು ಕೂಡ ಅವ್ರು ಇನ್ನೂ ಸ್ಟೇಜ್ ಕೂಡ ಅಷ್ಟೇ ಪ್ರೀತಿಯಿಂದ ಮಾಡ್ತಾರೆ. ಇವತ್ತಿಗೂ ರಂಗಭೂಮಿ ಮೇಲೆ ಅಷ್ಟೇ ಒಲವಿದೆ ಅವ್ರಿಗೆ. ಇವತ್ತು ನಾಟಕಗಳನ್ನ ಮಾಡ್ತಾರೆ. ಅಂಡ್ ಆರಾಧನಾ, ಪರ್ಫಾರ್ಮೆನ್ಸ್ ವೈಸ್ ಅಲ್ಲಿ ಅಮೇಸಿಂಗ್ ಆಗಿತ್ತಮ್ಮ, ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ಥ್ಯಾಂಕ್ ಯು ಸೋ ಮಚ್. ಸ್ಕ್ರಿಪ್ಟ್ ರೈಟಿಂಗು ಚೆನ್ನಾಗಿತ್ತು. ಈ ಕಡೆ ಸಾರ್, ನಾನು ಫಸ್ಟ್ ಇದು ಸೀರಿಯಸ್ ದೆವ್ವ ಈ ತರದೇನೋ ಆಗುತ್ತೆ ಅಂತ ಅನ್ಕೊಂಡೆ. ಸರ್ ಒಂದು ಟೈಮಿಂಗ್ ಸ್ಟಾರ್ಟ್ ಆಯ್ತು, ನಂಗೆ ಅಲ್ಲಿ ಗೊತ್ತಾಯ್ತು, ಓಹೋ ಇದು ಹ್ಯೂಮರ್ ಟರ್ನ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಂತ. ತುಂಬಾ ಚೆನ್ನಾಗಿ ದೆವ್ವ ಬಂದಾಗ ಹಂಗ್ ಮಾಡ್ತಿದ್ಯಾ, ಸಡನ್ ಒಂದು ಚೇಂಜ್ ಓವರ್ ಮಾಡ್ತೀಯಾ, ನಾರ್ಮಲ್ ಆಗಿ ಮಾತಾಡ್ತೀಯಾ, ಅವ್ರಿಗೊಂದು ಕೌಂಟರ್ ಕೊಡ್ತೀಯಾ. ಅಂಡ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಮಾತು ಕೇಳಿದ್ವಿ, ನೋಡಿ ಕಲಿ ಮಾಡಿ ನಲ್ಲಿ ಅಂತ ಕೇಳಿರ್ಬೋದು ನೀವು. ಹಂಗೆ ಈ ಹುಡುಗಿ ಯಾರು ಬೇರೆಯವ್ರ ಕಮೆಂಟ್ಸ್ ಹೇಳಿರ್ತೀವಲ್ಲ ಅದೆಲ್ಲ ನೋಡಿ ಕಲ್ತ್ಬಿಟ್ಟಿರ್ತಾರೆ. ಇದು ಮಾಡಿ ನಲಿಯೋ ತರ ಕ್ಯಾಮ್ರಾ ಫೇವರಿಂಗ್ ಅಂದ ತಕ್ಷಣ ಇಲ್ಲಿದ್ದಾರೆ ಅವರು, ಇವ್ರು ಕೂತಿದ್ದಾರೆ, ಅವ್ಳು ಗೊತ್ತು ಕ್ಯಾಮ್ರಾ ಇಲ್ಲಿರೋದು ಅಂತ ಟಪ್ಪಂದು ಒಂದು ಪಾಯಿಂಟ್ ಆಫ್ ವ್ಯೂ ತಿರುಗ್ತಾರೆ ನ್ಯಾಚುರಲಿ ಅಗೇನ್. ಚೆನ್ನಾಗಿ ಮಾಡಿದೆ ನೀನು, ಚೆನ್ನಾಗಿ ಮಾಡಿದೆ. ಥ್ಯಾಂಕ್ ಯು ತರುಣ್ ಅವರೇ. ಪ್ರೇಮ ಮ್ಯಾಮ್. ನಮಸ್ಕಾರ ಸರ್. ರಮೇಶ್ ಸರ್ ನಮಸ್ಕಾರ. ನಾವೆಲ್ಲ ಚಾಮರಾಜಪೇಟೆಲ್ಲೇ ಬೆಳೆದಿದ್ದು 40 ವರ್ಷದ ಹಿಂದೆ. ಎಸ್, ಅವಾಗಿಂದ ನಾನು ಚಿಕ್ಕ ಹುಡುಗಿ. ತುಂಬ ವರ್ಷಗಳ ನಂತರ ನಿಮ್ಮನ್ನು ನೋಡ್ತಾ ಇದ್ದೀನಿ ಸರ್. ಐ ಆಮ್ ಸೋ ಹ್ಯಾಪಿ. ವೆಲ್ಕಮ್ ಟು ಮಹಾನಟಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆರಾಧನಾ ಮ್ಯಾಮ್, ವಂಡರ್ಫುಲ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ಇದು ಗುಡ್ ಪರ್ಫಾರ್ಮೆನ್ಸ್, ಬ್ಯಾಡ್ ಪರ್ಫಾರ್ಮೆನ್ಸ್ ಅದೆಲ್ಲ ದಾಟಿ ಇಂಟ್ರೆಸ್ಟಿಂಗ್ ಪರ್ಫಾರ್ಮೆನ್ಸ್ ಒಂದಿದೆ. ಅಂದ್ರೆ ಒಂದು ವಿಷಯ ಸ್ವಾರಸ್ಯಕರವಾಗಿರ್ಬೇಕು. ನಮ್ ಗಮನ ಸೆಳೆದು ಬಿಟ್ರೆ ಎಲ್ಲ ಅದು ಏನ್ ನಡೀತದೆ ಅಂತ ಗೊತ್ತಾಗಿಲ್ಲ ನನ್ನ ಮಧ್ಯದಲ್ಲಿ. ನೀವು ಹೇಳಿದ್ರ ಇದು ಮಹಾನಟಿನ ಕಾಮಿಡಿ ಕಿಲಾಡಿನ ಅಂತ. ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್ ರೀ. ದಟ್ಸ್ ದ ಬೆಸ್ಟ್ ಪಾರ್ಟ್ ಇದರಲ್ಲಿ. ಅಂಡ್ ರಮೇಶ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಯಾವ್ದು ನಾವು ಅರಗಿಣಿನ ಮಾಡಿದ್ದು? ಅರಗಿಣಿ ತುಂಬಾ ಒಳ್ಳೆ ರೋಲ್ ಮಾಡಿದ್ರು ರಮೇಶ್. ಥ್ಯಾಂಕ್ಸ್ ರಮೇಶ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಚೆನ್ನಾಯ್ತಪ್ಪ, ಚೆನ್ನಾಯ್ತು. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು. ಆ್ಯಂಡ್ ಇದೊಂದು ಸಿನಿಮೆಯ ದೃಶ್ಯವಾಗಿದ್ದು ಯಾವುದೇ ರೀತಿಯ ಮೌಢ್ಯವನ್ನ ನಾವು ಇಲ್ಲಿ ಸಾರ್ತಾ ಇಲ್ಲ ಅಥವಾ ಪ್ರೋತ್ಸಾಹಿಸ್ತಾ ಇಲ್ಲ. ಇದನ್ನ ಕಾಮಿಡಿಯಾಗಿ ಮಾಡಿರೋದು, ಕಾಮಿಡಿಯಾಗಿ ತಮಾಷೆಯಾಗಿ ತಗೊಳ್ಳಿ ಅಂತ ನಾವು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀವಿ. ರಮೇಶ್ ಸರ್, ತುಂಬ ಥ್ಯಾಂಕ್ಸ್ ಸರ್. ಇಲ್ಲಿ ಬಂದು ಪಾತ್ರವನ್ನ ಮಾಡಿ ಆಕೆ ಪರ್ಫಾರ್ಮೆನ್ಸು ಸೂಪರ್ ಆಗಿ ಮಾಡಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತಾಯಿ ಸರ್, ಮಂತ್ರವಾದಿ ಸರ್ ಆಶೀರ್ವಾದ ತಗೊಳ್ಳೇಬೇಕು. ಥ್ಯಾಂಕ್ ಯು ಸರ್. ಹೌದು ಸರ್. ಸೊ ಹಾಗಾದ್ರೆ ಈ ಪರ್ಫಾರ್ಮೆನ್ಸಿಗೆ ತರುಣ್ ಅವರೇ ಸ್ಟಾರ್ ರೇಟಿಂಗ್. ಸ್ಟಾರ್ ನನ್ನ ಪ್ರಕಾರ ಅಂತಲ್ಲ, ಮೇಡಮ್ ಪ್ರಕಾರ ಅಷ್ಟೇ ಅಲ್ಲ, ನಿಶ್ವಿಕನ್ ಪ್ರಕಾರನೂ ಕೂಡ ಇಟ್ ಈಸ್ ಅ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್. ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಆರಾಧನಾ ಸರ್. ಇವತ್ತು ಇದೆ ಫಸ್ಟ್ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆರಾಧನಾ ಮ್ಯಾಮ್, ಇದಕ್ಕಾಗಿ ನನ್ನ ಪ್ರಕಾರ ನೀವು 1-2 ವಾರದಿಂದ ಕಾಯ್ತಾ ಇದ್ದೀರಾ.
ಆಕ್ಚುಲಿ ನಾನು ಪುಟ್ಮಾಲಿ ಮಾಡಿದಾಗ ಸ್ಟಾರ್ ರೇಟಿಂಗ್ ಇರಲಿಲ್ಲ, Correct. ಜಸ್ಟ್ ಕಮೆಂಟ್ಸ್ ಇತ್ತು. ಬಟ್ ಸ್ಟಾರ್ಗಿಂತ ಚೆನ್ನಾಗಿ ಸರ್ದೆಲ್ಲ ಕಾಟೇರ ನಮಸ್ಕಾರ ಸಿಕ್ತು, ಎಲ್ಲರೂ ಸ್ಟಾರ್ನಿಂಗ್ ಅವೇಶನ್ ಸಿಕ್ತು, ಮ್ಯಾಮ್ಗಳದೆಲ್ಲ ಪ್ರೀತಿ ಸಿಕ್ತು. ಬಟ್ ಅದಾದ್ಮೇಲಿಂದ ಓಕೆ ಫೈನ್, ನನಗೆ ಎಲ್ಲೋ ಅನ್ಸೋಕೆ ನಾನು ಏನು ಮಾಡ್ತಿಲ್ವ, ಹಿಂಗೆ ಹೋಗ್ತಿದ್ದೆ ಅಲ್ವಾ ಅಂತ. ಸೊ ನಾನು ಈ ವೇದಿಕೆ ಎಷ್ಟು ಕೊಡ್ತಿದೆ ಅದಕ್ಕೆ ಇನ್ನೂ ರೀಚ್ ಮಾಡೋ, ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಸೊ ಹಿಂಗೆ ಕಾನ್ಸೆಪ್ಟ್ ಅಂತ ಕೊಟ್ಟಾಗ ಐ ವಾಸ್ ವೆರಿ ಹ್ಯಾಪಿ. ಬಿಕಾಸ್ ಎಲ್ಲರೂ ಹೇಳಿದ್ರು ನೀನಾಗೆ ಇರೋ ಹೋಗ್ಬಿಟ್ಟು ನಾನು ಯೂಶಲ್ ಲಾಫೇ ಹೀಗೆ ಮ್ಯಾಮ್ ಈಗ ಆಕ್ಚುಲಿ ನೈಟ್ ಟೈಮಲ್ಲಿ ಹಿಂಗಾದ್ರೆ ಭಯ ಆಗುತ್ತೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ನಂಗೆ ಲಿಟ್ರಲಿ ಟ್ರೈನ್ ಮಾಡಿರುವಂಥ ಎಲ್ಲ ಸರ್ಗಳಿಗೆ ಹಾಗೆ ಈ ಸ್ಕ್ರಿಪ್ಟ್ ಕೊಟ್ಟಂಥ ಜೀ ಕನ್ನಡ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಐ ಆಮ್ ರಿಯಲಿ ಸೋ ಥ್ಯಾಂಕ್ ಯು. ಆ್ಯಂಡ್ ಎಲ್ಲರೂ ನನಗೆ ಹೇಳ್ಕೊಟ್ಟಿದ್ದಾರೆ ಒಂದೊಂದು ಹಿಂಗೆ ಮಾಡು ಹಂಗೆ ಮಾಡು, ಎಲ್ಲರೂ ಮೈ ಮೇಲೆ ದೆವ್ವ ಬಂದು ಅವ್ರು ನಂಗೆ ತೋರಿಸ್ಕೊಟ್ಟಿದ್ದಾರೆ ಹಿಂಗೆ ಮಾಡು ಹಂಗೆ ಮಾಡು ಅಂತ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಈ ಕಲಿಕೆ ಮಾತ್ರ ನಿಲ್ಲಿಸಬಾರ್ದು. ಓಕೆನಾ? No, sure. ಇದೇ ಖುಷಿಯಲ್ಲಿ ರಮೇಶ್ ಸರ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಮುಂದಿನ ನಟಿ ಏರ್ ಹೋಸ್ಟೆಸ್ ಆಗಿ ಎಂಟ್ರಿ ಕೊಟ್ಟು ಹೂವಮ್ಮ ಅಂತ 80 ರೂಪಾಯಿಗೆ ಹೂವನ್ನ ಮಾರಿ ಹೂವಿಗೆ ಒಂದು ಅಂದ ಕೊಟ್ಟಂತಹ ಬೆಂಗಳೂರಿನ ಅಮೃತಾ. ಹಾಯ್ ಅಮೃತಾ. ಈಗ ನಿಮಗೆ ಸಿಕ್ಕಿರುವಂತಹ ಸಿಚುವೇಶನ್ ಏನು ಅಂತಂದ್ರೆ ಇಟ್ ಇಸ್ ಅ ವೆರಿ ವೆರಿ ವಂಡರ್ಫುಲ್ ಸಿಚುವೇಶನ್. ಈಗ ನೋಡಿ, ನಿಮ್ಗೋಸ್ಕರ ಒಂದು ಸ್ಪೆಷಲ್ ಆರ್ಟಿಸ್ಟ್ ನಾವು ಕರ್ಸಿದೀವಿ. ಎಲ್ಲರಿಗೂ ಸ್ಟಾರ್ಸ್ ಗಳನ್ನ ಕರ್ಸಿದ್ವಿ. ಇವ್ರು ಕೂಡ ಸ್ಟಾರೇ. ಅಂದ್ರೆ ಇವ್ರು ಯಾವ ತರ ಸ್ಟಾರ್ ಅಂದ್ರೆ ಸ್ವಲ್ಪ ಡಾರ್ಕ್ ಆಗಿರ್ತಾರೆ. ಇವ್ರು ಝೂ ಅಲ್ಲಿ ಇರ್ತಾರೆ. ಅವರು ಚಿಂಪಾಂಜಿ. ಸೊ ಚಿಂಪಾಂಜಿ ಈಗ ತುಂಬಾ ಕೋಪದಲ್ಲಿದ್ದಾರೆ. ನೀವು ಹೋಗಿ ಅವ್ರನ್ನ ಸಮಾಧಾನ ಮಾಡಿ ಆ ಕೇಜಿಂದ ಆಚೆ ಬಂದಿರುವಂತ ಚಿಂಪಾಂಜಿನ ಸಮಾಧಾನ ಮಾಡಿ ವಾಪಸ್ ಕಳಿಸ್ಬೇಕು. ಅದೇ ನಿಮ್ಗೆ ಸಿಕ್ಕಿರುವಂತ ಸಿಚುವೇಶನ್. ಆಲ್ ದಿ ಬೆಸ್ಟ್ ಅಮೃತಾ. ಬರ್ಲಿ ಅಮೃತಾಗೆ. ಅಯ್ಯೋ, ಚಿಂಪಾಂಜಿ ಬೋನಿಂದ ತಪ್ಪಿಸ್ಕೊಂಡ್ಬಿಟ್ಟಿದೆ. ಎಲ್ಲ ಓಡೋಗಿ. ಚಿಂಪಾಂಜಿ ಕೈಲಿ ಸಿಕ್ಕಾಕೊಂಡ್ರೆ ಅಷ್ಟೇ, ಎಲ್ಲ ಓಡೋಗಿ ಓಡೋಗಿ. ಅಯ್ಯಯ್ಯೋ, ಚಿಂಪಾಂಜಿ ತಪ್ಪಿಸ್ಕೊಂಡ್ಬಿಟ್ಟಿದ್ಯಂತೆ. ನಾನೇನಪ್ಪ ಮಾಡಲಿ? ನಾನೇನಾದರೂ ಚಿಂಪಾಂಜಿ ಕೈಲಿ ಸಿಗಾಕೊಂಡ್ಬಿಟ್ರೆ ನನ್ನ ಕತೆ ಅಷ್ಟೇ. ಮೊದಲಿನಿಂದ ಓಡಬೇಕು. ಅಯ್ಯೋ, ಇಲ್ಲಿದ್ಯಲ್ಲಪ್ಪ. ಅಯ್ಯೋ, ತುಂಬಾ ಭಯ ಆಗ್ತಿದೆ. ಕಾಪಾಡಿ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ಯಾರು ಇಲ್ವಲ್ಲಪ್ಪ ಇಲ್ಲಿ. ಎಲ್ಲ ಕಳ್ಳರ ಮಕ್ಕಳು ಓಡೋಗ್ಬಿಟ್ಟಿದ್ದಾರೆ. ಚಿಂಪು, ನೋಡು, ನನಗೆ ನಮ್ಮಪ್ಪ ಅಮ್ಮ ಎಲ್ಲ ಕಾಯ್ತಿರ್ತಾರೆ. ಅವ್ರು ನಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೋ. ನನಗೆ ಇನ್ನೊಂದು ಹೇಳ, ನನಗೆ ಇನ್ನು ಮದುವೆ ಕೂಡ ಆಗಿಲ್ಲ. ಮದುವೆ ಕೂಡ ಆಗಿಲ್ಲ. ಚಿಂಪು, ನೋಡು, ನಿಂಗೆ ಒಳ್ಳೊಳ್ಳೆ ಫೋಟೋ ತೆಗಿತೀನಿ. ಫೋಟೋ ತೆಗೊಂತ್ಯಾ? ನಾನು ಹಿಂಗೆ ಪೋಸ್ ಹೇಳ್ಕೊಡ್ತೀನಿ. ನೋಡು 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 ನೋಡಿಲಿ. ಚಿಂಪು, ಇಲ್ಲಿ ನೋಡು, ಹಿಂಗೆ ಮಾಡು, ಹಿಂಗೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಹಿಂಗೆ ಮಾಡು. ನೋಡು, ನಿಂಗೆ ಬಾಳೆಹಣ್ಣು ಬೇಕಲ್ಲ? ನೋಡು, ನಾನು ನಿನ್ಗೋಸ್ಕರನೇ ಬಾಳೆಹಣ್ಣ ತಗೊಂಡ್ಬಂದಿದ್ದೀನಿ. ನಿಂಗೆ ಬೇಕು ಬೇಕು ಅಂತ. ನೋಡು, ನಿಂಗೆ ಬೇಕಂದ್ರೆ ನನ್ನ ಹಿಂದಿಂದೇನೆ ಬಾ. ನನ್ನ ಹಿಂದಿನೇ ಬರಬೇಕು. ಓಕೆನಾ? ಬಾ 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 ಬಾರು. ಬಾ 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 ಬಾ. ಹಿಂಗೆ ಹೋಗು. ನೋಡು, ಹಿಂಗೆ ಹಾಕ್ತೀನಿ. ನೋಡು, ಬಾಳೆಹಣ್ಣು ಬೇಕು ತಾನೆ?
ಅಮ್ಮ ಸದ್ಯ ಬಾಯ್ ನಾನೇನು ಸತ್ರ ನಾನೇನು ಬರಲ್ಲ ಎಸ್ಕೇಪ್ ಏನ್ ಅಮೃತ ಏನಂತಿದೆ ಚಿಂಪಾನ್ಸಿ? ನಾನು ಯಾವ್ದು ಇಷ್ಟ ಹತ್ರ ಇದ ನೋಡಿರ್ಲಿಲ್ಲ. ಏನ್ ಅನ್ಸ್ತು ಚಿಂಪಾನ್ಸಿ ನೋಡಿದಾಗ ನಿನ್ ಮೈಂಡಲ್ಲಿ ಏನ್ ಬಂತು ಬೇಬಿ? ಇದೇನಪ್ಪ ಹೀಗಿದೆ ನೋಡಕ್ಕಂತೂ ಗುಂಡ್ ದೂರದಿಂದ ಟೆಡಿ ಬೇರ್ ತರ ಕಾಣಿಸುತ್ತೆ, ಹತ್ರದಿಂದ ನೋಡುತ್ತೆ. ಅಲ್ಲ, ಆಚೆಯಿಂದ ಚಿಂಪಾನ್ಸಿ, ಒಳಗಡೆ ಹಂಗೆ ನೀನ್ ಅನ್ಕೊಂಡಿರೋ ಟೆಡಿ ಬೇರೆನೆ ಇರೋದು. ಆ ಚಿಂಪಾನ್ಸಿನ ಕರಿಯಣ್ಣ ನಾವು. ನೀನ್ ಬಾಳೆಹಣ್ಣು ಕೊಟ್ಟು ಕೇಜ್ ಒಳಗಡೆ ಕಳ್ಸಿದೆಲ್ಲ, ನಾನ್ ಬಾಳೆಹಣ್ಣು ಅಂದ ತಕ್ಷಣ ಕೇಜ್ ಇಂದಾನೆ ಆಚೆ ಬರುತ್ತೆ. ಚಿಂಪಾನ್ಸಿ ಬಾಳೆಹಣ್ಣು. ನಿನಗೆ ಈ ಬಾಳೆಹಣ್ಣು ನಾನ್ ಕೊಡಲ್ಲ. ನೀನ್ ಹಿಂಗ್ ಮಾಡ್ತಿದ್ದೆಲ್ಲ ಸ್ಟೆಪ್ಪು, ಅದು ಒರಿಜಿನಲ್ ಸ್ಟೆಪ್ ಯಾರು ಮಾಡಿದಾರೆ ಅವ್ರ ಜೊತೆನೆ ಡಾನ್ಸ್ ಮಾಡಿಸ್ತೀನಿ ನಾನು, ಓಕೆನಾ? ವಾವ್, ನಿಶ್ವಿಕಾ ಬನ್ನಿ ಸ್ಟೇಜ್ ಮೇಲೆ, ಬನ್ನಿ ಬನ್ನಿ. ನನಗ್ ಸೂರಜ್ಗಿಂತ ಒಂದ್ ದೊಡ್ಡ ಚಪ್ಪಾಳೆ ನಮ್ ನಿಶ್ವಿಕಾಗ್ ಬರ್ಬೇಕಾ? ಆ ಗೋರಿಲ್ಲ ಅಲ್ಲಿ ಫಸ್ಟ್ ಹಿಂಗ್ ಅಂದಾಗ ಐ ವಾಸ್ ಲೈಕ್ ಹೇ ನಮ್ಮೂರವ್ರು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಗೊತ್ತಿದ್ದು ಈ ಗೋರಿಲ್ಲ ಅನ್ಕೊಂಡೆ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್ ನಿಶ್ವಿಕಾ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸಚ್ ಅ ಸ್ಪೋರ್ಟ್. ಥ್ಯಾಂಕ್ ಯು ಬೇಬಿ. ಥ್ಯಾಂಕ್ ಯು. ಇಲ್ಲಿ ಬರೋಗಿಂತ ಮುಂಚೆ ಸ್ಟಾರ್ ಆರ್ಟಿಸ್ಟ್ ಅಂತ ಹೇಳಿ ಅಲ್ಲಿ ಗೋರಿಲ್ಲ ಗೆಟಪ್ ಆಗಿ ಜೂನಿಯರ್ ಆರ್ಟಿಸ್ಟ್ ಗಿಂತ ಕಡಿಮೆ ಮಾಡಿದ್ರು ಸರ್. ನನ್ನ ಒಳಗೆ ಆಗ್ತಿದ್ರು ನನಗೆ ಮಾತ್ರ ಗೊತ್ತು. ಹೊಡೆಯಿಂದ ಬೆವರ ಹರಿತಿದೆ ಸರ್, ಜಲಪಾತದಲ್ಲಿ ನೀರು ಹೋದಂಗೆ ಹೋಗ್ತಾ ಇದೆ. ಈ ಹುಡುಗಿರು ಕಮ್ಮಿ ಇದಾರೆ ಸರ್. ಆಗ ಋಷಿ ಬರುವಾಗ ಏನ್ ಹೇಳ್ರು ಹೂ ಹೂ ಅಂತ, ನಾನ್ ಬರುವಾಗ ಒಬ್ಬರ ಮುಖದಲ್ಲೂ ಖುಷಿ ಇಲ್ಲ ನೋಡಿ. ಈ ಶೆಕೆಲು ಈ ಬೆವರಲ್ಲ ಆ ಕಾಸ್ಟ್ಯೂಮ್ ಹಾಕೊಂಡ್ ಮಾಡ್ದೆ ಅಲ್ಲ ಮಗ ಆಕ್ಟಿಂಗ್. ಅವ್ನು ನಿಜವಾಗ್ಲೂ ಸ್ಟಾರ್ ಆಕ್ಟರ್, ದೊಡ್ಡ ಸ್ಟಾರ್ ಆಕ್ಟರ್ ಅವನು. ತರುಣ್ ಅವರೇ. ಹಾಯ್ ಸೂರಜ್. ಹಾಯ್ ಸರ್. ಸೂರಜ್ ಇಸ್ ಅನ್ ಅಮೇಸಿಂಗ್ ಆಕ್ಟರ್. ನಾವು ಟೆಲಿವಿಷನ್ ನೋಡಿರೋದು ಅವನನ್ನ ಅಮೇಸಿಂಗ್ ಆಗಿ ಮಾಡ್ತಾರೆ. ನಾವು ಟೈಮಿಂಗು, ಹ್ಯೂಮರ್ ಟೈಮಿಂಗ್, ಬಾಡಿ ಲ್ಯಾಂಗ್ವೇಜ್, ಅಂಡ್ ಐ ವಾಸ್ ಸರ್ಪ್ರೈಸ್ಡ್ ಅವ್ನ ಡ್ಯಾನ್ಸ್ ಶೋಗ್ ಬಂದಾಗ ಆ ಪರ್ಫಾರ್ಮೆನ್ಸ್ ನಾನು ನೋಡಿದ್ದೀನಿ. ಸೂರಜ್ ಅಮೇಸಿಂಗ್ ಡ್ಯಾನ್ಸರ್, ಯು ಆರ್ ಅಮೇಸಿಂಗ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಈಗ ಇಲ್ಲಿವರೆಗೂ ಏನ್ ಪರ್ಫಾರ್ಮೆನ್ಸ್ ಆಯ್ತಲ್ಲ, ಅದೆಲ್ಲದಕ್ಕಿಂತ ತುಂಬಾ ಟಫ್ ಪರ್ಫಾರ್ಮೆನ್ಸ್ ಸೂರಜ್ ಮಾಡಿದ್ದು. ಏನ್ ಮಾಡಿದ ದಟ್ ಇಸ್ ದ ಮೋಸ್ಟ್ ಟಫೆಸ್ಟ್ ಥಿಂಗ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ಆಕ್ಟ್ ನೋಡಿದ್ಮೇಲೆ ಸೆಟ್ ಡಿಪಾರ್ಟ್ಮೆಂಟ್ ಒಂದು ದೊಡ್ಡ ಚಪ್ಪಾಳೆ ಹೊಡಿಬೇಕು. ಅಮೇಸಿಂಗ್ ದೇ ಆರ್ ಡೂಯಿಂಗ್. ನಮ್ಮ ಟೀಮ್ ಹರಿ, ವಸೀಂ, ರಾಜನ್, ನರೇಶ್, ನವೀನ್ ಮತ್ತೆ ಎಲ್ಲ ಹುಡುಗರಿಗೂ ಕೂಡ ಥ್ಯಾಂಕ್ ಯು. ಒಂದು ಸಿನಿಮಾ ಸೆಟ್ಟಿಗೆ ಆ ಸಿನಿಮಾ ಸೆಟ್ ರೆಡಿ ಆಗೋದಕ್ಕೆ ವಾರಾನುಗಟ್ಲೆ ದಿನಗಟ್ಲೆ ಪ್ಲಾನ್ ಮಾಡಿ ಅದನ್ನ ಕ್ರಿಯೇಟ್ ಮಾಡಿ ಪೇಷನ್ಸ್ ಇಂದ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಒಂದೇ ದಿನದಲ್ಲಿ 14 ಸೆಟ್ಗಳನ್ನ ಹಾಕಿದ್ದಾರೆ ನಮ್ಮ ಟೀಮ್ ಅವರು. ಇಟ್ಸ್ ನಾಟ್ ಈಸಿ. ಥ್ಯಾಂಕ್ ಯು ಬಾಲ ಸರ್. ಥ್ಯಾಂಕ್ ಯು ಹರಿ. ಥ್ಯಾಂಕ್ ಯು ವಸೀಂ. ನಮ್ಮ ಯಾವುದೇ ಪ್ರೋಗ್ರಾಮ್ ಆಗಿರ್ಲಿ, ಸೂರಜ್ ಇಲ್ಲದೆ ಆ ಪ್ರೋಗ್ರಾಮ್ ತುಂಬಾ ಇನ್ಕಂಪ್ಲೀಟು. ಸೊ ಮಹಾನಟಿಗೆ ಇವತ್ತು ಸೂರಜ್ ಬಂದು ಇಲ್ಲಿ ಆಕ್ಟ್ ಮಾಡಿದ್ದು ಒಂದು ನಿಜವಾಗ್ಲೂ ನಮ್ಮೆಲ್ರಿಗೂ ಖುಷಿ. ಆ್ಯಂಡ್ ತುಂಬಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಈಗ ಇತ್ತೀಚೆಗೆ ಪ್ರೇಮ್ ಸರ್ ಅವರ ಸಿನಿಮಾದಲ್ಲಿ ಕೂಡ ಆಕ್ಟ್ ಮಾಡ್ತಾ ಇದ್ದಾರೆ. ಯಾವ್ದು ಹೇಳು, ಸ್ವಲ್ಪ ಪ್ರಮೋಷನ್ ಮಾಡೋಣ. ಕೇಡಿ ಸಿನಿಮಾ. ಸೊ ಧ್ರುವ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ನಿಜವಾಗ್ಲೂ ತುಂಬಾ ಖುಷಿ ಇದೆ. ಅದು ಈ ವೇದಿಕೆಯಿಂದ ನಮ್ಮ ಮೇಡಮ್ ಮತ್ತೆ ಸರ್ ಸಪೋರ್ಟ್ ಇಂದ. ಸೊ ಫಸ್ಟ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸೂರಜ್, ಥ್ಯಾಂಕ್ ಯು ವೆರಿ ಮಚ್ ಸೂರಜ್ ಬಂದಿದ್ದಕ್ಕೆ. ಅಮೃತಾ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಎಷ್ಟು ಸ್ಟಾರ್ ರೇಟಿಂಗ್ಸ್ ಬರುತ್ತೆ ಅಂತ ನೋಡೋಣ. ನನ್ನ ಕಡೆಯಿಂದ 3.5. 3.5. ನನ್ನ ಕಡೆಯಿಂದ 3.5. ಥ್ಯಾಂಕ್ ಯು. 3.5. ಥ್ಯಾಂಕ್ ಯು. 3.5. Good luck. Thank you. Thank you, Amrita. So let's welcome on stage Shirasiya Vinaya Nityananda.
ಆಕ್ಚುಲಿ ನಮ್ಮ ಹುಡುಗಿ IT ಲಿ ಕೆಲಸ ಮಾಡ್ತಾ ಇರೋಂತ ಒಂದು ಹುಡುಗಿ, ಪ್ರೆಗ್ನೆಂಟ್ ಲೇಡಿ. ಆಫೀಸ್ ಅಲ್ಲಿ ಕೆಲಸದಿಂದ ತೆಗಿತಾರೆ ಅಂತ ಹೇಳಿ ರಿಸೈನ್ ಮಾಡಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಆಫೀಸ್ಗೆ ಇಂಟರ್ವ್ಯೂಗೆ ಹೋಗ್ತಾರೆ. ಅಲ್ಲಿ ನಿಮಗೆ ಕೆಲಸ ಸಿಗುತ್ತಾ ಸಿಗಲ್ವಾ ಅದೇ ನೋಡ್ಬೇಕು. ಅದೇ ನಿಮಗೆ ಸಿಕ್ಕಿರೋಂತ ಸಿಚುವೇಶನ್. ಸೊ ಕೆಲಸ ಸಿಗ್ಲಿ ಅಂತ ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್. ಆಕ್ಷನ್. ಎಕ್ಸ್ಕ್ಯೂಸ್ ಮೀ. ಹಾಯ್. ಹಾಯ್, ನನ್ನ ಹೆಸರು ಅಂಜಲಿ ಅಂತ. ನಂದು ಇವತ್ತು ಫೈನಲ್ ರೌಂಡ್ ಇಂಟರ್ವ್ಯೂ ಇದೆ. ಹೌದಾ, ಬನ್ನಿ ಇಲ್ಲೇ ಕೂತ್ಕೊಳ್ಳಿ. ನೆಕ್ಸ್ಟ್ ನಿಮ್ದು ಇಂಟರ್ವ್ಯೂ, ಸ್ವಲ್ಪ ವೇಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಹಲೋ. ಹಲೋ. ಹಾಯ್. ತಗೊಳ್ಳಿ. ಡೇಟ್ಸ್. ಖರ್ಜೂರ ಇಲ್ಲ ಮ್ಯಾಮ್, ಪರವಾಗಿಲ್ಲ, ಥ್ಯಾಂಕ್ ಯು. ಅಯ್ಯೋ ಬೇಡ ಅನ್ಬೇಡಿ, ಇದು ಆರ್ಗ್ಯಾನಿಕ್ ಡೇಟ್ಸ್, ಆರೋಗ್ಯಕ್ಕೆ ಬಹಳ ಒಳ್ಳೇದು. ತಗೊಳ್ಳಿ, ಟೇಸ್ಟ್ ನೋಡಿ. ಥ್ಯಾಂಕ್ ಯು. ಫೈನಲ್ ರೌಂಡ್ ಇಂಟರ್ವ್ಯೂನಾ? ಹೌದು ಮ್ಯಾಮ್. ಇಲ್ಲಿ ದಿನ ಬಹಳ ಇಂಟರ್ವ್ಯೂಗಳು ನಡೀತಾನೆ ಇರುತ್ತೆ. ಹೌದಾ? ಒಳಗೆ ಏನೇನ್ ಪ್ರಶ್ನೆ ಕೇಳ್ತಾರೆ? ಹೆಣ್ಮಕ್ಳು ಇನ್ನೇನ್ ಕೇಳ್ತಾರೆ? ಮದ್ವೆ ಆಗಿದ್ದ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ, ಹಸ್ಬೆಂಡ್ ಏನ್ ಕೆಲ್ಸ, ಫ್ಯಾಮಿಲಿ ಪ್ಲಾನಿಂಗ್ ಏನಾದ್ರು ಮಾಡ್ತಾ ಇದೀರಾ ಇಲ್ವಾ, ಇಂಥದೇ ಎಲ್ಲಾ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತೆ ಅವ್ರು ನಮ್ ರೆಸ್ಯೂಮ್ ನೋಡಲ್ವಾ? ಇದು ನಿಮ್ಮ ಮೊದಲನೇ ಕೆಲ್ಸನಾ? ಇಲ್ಲ ಮ್ಯಾಮ್, ಮೊದ್ಲು ಒಂದ್ ಕಡೆ ಇಂಟರ್ವ್ಯೂ ಕೊಟ್ಟಿದ್ದೆ, ಆಮೇಲೆ ಸೆಲೆಕ್ಷನ್ ಆಯ್ತು. ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ, ಆಮೇಲೆ ರಿಸೈನ್ ಮಾಡಿದೆ. ಇವಾಗ ಕರೆಂಟ್ಲಿ ನೋಟಿಸ್ ಪೀರಿಯಡ್ ಅಲ್ಲಿ ಇದ್ದೀನಿ. ಹೌದಾ? ಓಕೆ, ಇಫ್ ಯು ಡೋಂಟ್ ಮೈಂಡ್, ಇದು ನಿಮ್ಮ ಮೊದಲನೇ ಮಗುನಾ? ಹೌದು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಡೇಟ್ಸ್ ಚೆನ್ನಾಗಿತ್ತಲ್ವಾ? ತುಂಬಾ ಚೆನ್ನಾಗಿತ್ತು ಮ್ಯಾಮ್, ಥ್ಯಾಂಕ್ ಯು. ತಗೊಳ್ಳಿ. ಅಯ್ಯೋ ಬೇಡ, ಇರ್ಲಿ, ಇಟ್ಸ್ ಓಕೆ. ಇಲ್ಲಿದೆ ನೋಡಿ ಇನ್ನೊಂದು ಬಾಕ್ಸ್, ತಗೊಳ್ಳಿ, ಪರವಾಗಿಲ್ಲ. ಪ್ರೆಗ್ನೆನ್ಸಿನಲ್ಲಿ ಡೇಟ್ಸ್ ತಿನ್ನೋದ್ರಿಂದ ಹುಟ್ಟೋ ಮಗುಗೂ ಒಳ್ಳೇದಾಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸು. ಸೋ ಸ್ವೀಟ್ ಆಫ್ ಯು ಮ್ಯಾಮ್. ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಇನ್ನು ಬರ್ತೀನಿ. ಎಲ್ಲ ಒಳ್ಳೇದಾಗಲಿ. ಗುಡ್ ಲಕ್. ಹೋಗಿ ಬನ್ನಿ. ಥ್ಯಾಂಕ್ ಯು. ಹಾಯ್, ಹೇಗಾಯ್ತು ನಿಮ್ಮ ಇಂಟರ್ವ್ಯೂ? ಇಂಟರ್ವ್ಯೂನಾ? ಹಾ, ಕಂಗ್ರ್ಯಾಚುಲೇಷನ್ಸ್. ಜಸ್ಟ್ ಅ ಮಿನಿಟ್, ನಾನು ಬರ್ತೀನಿ. ಇದೇನಿದು, ಇಂಟರ್ವ್ಯೂ ಅಂತಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಅಂತಿದ್ದಾರೆ. ನನ್ನ ಇಂಟರ್ವ್ಯೂ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು? ಏನೋ ಲೆಟರ್ ಇದೆ. ಆಫರ್ ಲೆಟರು. Got it. ವಿನಯಗೆ ಆಫರ್ ಲೆಟರ್ ಸಿಕ್ಕಿದೆ. ಖುಷಿನಾ ವಿನಯ? ಎಸ್ ಮ್ಯಾಮ್, ಕಾರ್ಮಿಕರ ದಿನಾಚರಣೆಗೆ ಆಫರ್ ಲೆಟರ್ ಸಿಕ್ಕಿದೆ. ಖುಷಿ ಆಗೋಯ್ತು. ಸೊ ಇದನ್ನ ಅಷ್ಟು ಸೂಪರ್ಬ್ ಆಗಿ ನಮ್ಗಾಗಿ ಪರ್ಫಾರ್ಮ್ ಮಾಡಿದಂತ ಕಲಾವಿದನ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಲೆಟ್ಸ್ ವೆಲ್ಕಮ್ ವೀಣಾ ಸುಂದರ್ ಮೇಡಮ್. ನಿಶ್ವಿಕಾ. ನಮಸ್ತೆ ಮ್ಯಾಮ್, ನನ್ನ ಹೆಸರು ನಿಶ್ವಿಕಾ ಅಂತ. ಹಲೋ, ಗೊತ್ತಿದೆ. ಏನಿಲ್ಲ, ನಿಮ್ ಸಾಂಗ್ ಅವ್ರಿಗೂ ಮತ್ತೆ ಸರ್ಗೆ ತುಂಬಾ ಇಷ್ಟ. ಹಿಟ್ಟೆಲ್ಲ ಕರಿಬೇಡಮ್ಮ. ಹಾ, ಸಖತ್ ಇಷ್ಟ. ಅರೆ ಅವ್ರು ನಮ್ಗೆ ಹೇಳಲ್ಲ ಅದ್ರ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯ್ತು. ಸೇಮ್ ಹಿಯರ್. ಆ್ಯಂಡ್ ವಿನಯ, ಐ ರಿಯಲಿ ಎಂಜಾಯ್ಡ್ ಇಟ್. ಅದ್ರ ಜೊತೆಗೆ ನೀವು ಅವ್ರು ಕಾಂಟ್ರಡಿಕ್ಟ್ ಆಗಿ ನೀವು ನಿಮ್ಮ ಒಂದು ಕಷ್ಟನ ಹೇಳ್ಕೊಳ್ಳೋದಷ್ಟು ಹೇಳ್ಬೇಕಾ ಬೇಡವಾ ಸ್ಟ್ರೇಂಜರ್ ಇವರು. ಆ್ಯಂಡ್ ಒಂದು ಪಾಯಿಂಟಲ್ಲಿ ನೀವು ದುಪಾಟನ ಕವರ್ ಮಾಡ್ಕೊಂಡ್ರಿ ಒಟ್ಟಿಗೆ. ಐ ರಿಯಲಿ ಲೈಕ್ ದ್ಯಾಟ್, ಬಿಕಾಸ್ ಹೇಳ್ದೇನೋ ಹೇಳಿದ್ರಿ ನೀವು ಒಂದು ವಿಷಯನ. ಸೊ ಐ ರಿಯಲಿ ಲೈಕ್ ದಟ್ ಸ್ಮಾಲ್ ಜೆಸ್ಟರ್ಸ್ ಮ್ಯಾಟರ್ಸ್ ಅ ಲಾಟ್. ಥ್ಯಾಂಕ್ ಯು. ಚೆನ್ನಾಗಿತ್ತು ವಿನಯ. ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ನಿಶ್ವಿಕಾ. ವೀಣಾ ಮ್ಯಾಮ್, ನಿಮ್ಮಿಂದ ಖಂಡಿತವಾಗ್ಲೂ ಅವ್ರು ತುಂಬಾ ಕಲ್ತಿರ್ತಾರೆ. ಇನ್ನಷ್ಟು ಮತ್ತಷ್ಟು ನಮ್ಮನ್ನ ರಂಜಿಸ್ತಾ ಇರಿ ಅಂತ ನಾವು ಆಶಿಸ್ತೀವಿ. ನಿಮ್ಗಾಗಿ ಒಂದು ಪ್ರೀತಿಯ ಉಡುಗೊರೆ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡೋಣ. ತರುಣ್ ಸುಧೀರ್ ಅವರು 3.5. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್ 4. ಥ್ಯಾಂಕ್ ಯು. ನಿಶ್ವಿಕಾ 4. ಥ್ಯಾಂಕ್ ಯು. ವಿನಯ 4, 3.5. ಸೂಪರ್ ಜಾಬ್ ವಿನಯ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲಕ್. ಓಕೆ, ಮುಂದಿನ ನಟಿಯನ್ನ ಬರಮಾಡಿಕೊಳ್ಳೋಣ. ಇವರು ಮಿನುಗುತಾರೆಯಾಗಿ ಮಿಂಚಿದವರು, ಅಜ್ಜಿಯ ಪ್ರೀತಿಯ ಮೊಮ್ಮಗಳು, ಬೆಂಗಳೂರಿನ ಚಂದನಾ ಗೌಡ.
ಚಂದನ ಅವರು ವೇದಿಕೆಗೆ ಕೈ ಮುಗಿದು ಸ್ಕ್ರಿಪ್ಟ್ ನ ನೆನ್ಸ್ಕೊಂಡು ವೇದಿಕೆ ಮೇಲೆ ಬಂದಿದ್ದಾರೆ. ಸೊ ಅವರ ಕೈಲಿರುವಂತಹ ಸ್ಕ್ರಿಪ್ಟ್ ಪ್ರಕಾರ ಚಂದನ ಅವರಿಗೆ ಸಿಕ್ಕಂತ ಸಿಚುವೇಶನ್ ಏನಪ್ಪಾ ಅಂತಂದ್ರೆ ಇದೊಂದು ಕೋರ್ಟ್ ಸೀನ್ ಆಗಿರುತ್ತೆ. ಅಲ್ಲಿ ಒಬ್ಬ ಜಡ್ಜ್ ಇರ್ತಾರೆ, ಗಂಡ ಇರ್ತಾರೆ. ಸೊ ಆ ಗಂಡನಿಂದ ಈಕೆ ಡೈವರ್ಸ್ ತಗೋಬೇಕು. ಸೊ ನಿಮಗಾಗಿ ಕೋರ್ಟ್ ಕಾಯ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್ ಚಂದನ. ಥ್ಯಾಂಕ್ ಯು. ಗುಡ್ ಲಕ್. ಆಕ್ಷನ್. Petition number 1754, Kavya Akash, Kavya Akash, Kavya Akash. ಏನಮ್ಮ ನಿಮ್ ನಿರ್ಧಾರ ಇನ್ನೂ ಬದಲಾಯಿಸ್ಕೊಳ್ಳಿಲ್ವಾ? ಇಲ್ಲ ಯುವರ್ ಆನರ್, ಅದು ಯಾವತ್ತೂ ಬದಲಾಗೋದಿಲ್ಲ. ಇಬ್ರು ಕೂತು ಮಾತಾಡಿ ಸರಿ ಮಾಡ್ಕೊಳ್ಳೋಂತ ವಿಷಯನ ಕೋರ್ಟ್ ತನಕ ತಗೊಂಡ್ಬಂದ್ಬಿಡ್ತೀರಾ? ಇಷ್ಟ ಇಲ್ದಿರೋ ವ್ಯಕ್ತಿ ಜೊತೆ ಜೀವನ ಪರ್ಯಂತ ಬದುಕಕ್ಕಾಗೋದಿಲ್ಲ ಮೇಡಮ್. ಈಗ ನಿಮ್ಮಿಬ್ಬರಿಗೂ ಡಿವೋರ್ಸ್ ಕೊಡಕ್ ಒಪ್ಪಿಗೆ ಇದೆಯಾ? ಹೌದು ಮೇಡಮ್, ನನಗೆ ಒಪ್ಪಿಗೆ ಇದೆ. ನನಗೆ ಒಪ್ಪಿಗೆ ಇಲ್ಲ ಯುವರ್ ಆನರ್. ನೋಡಮ್ಮ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೋರ್ಟ್ ಇರೋದು ಗಂಡ ಹೆಂಡತಿನ ಒಂದು ಮಾಡಕ್ಕೆ ಹೊರತು ಬೇರೆ ಮಾಡೋದಕ್ಕಲ್ಲ. ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತೀರಾ. ವರ್ಷ ತುಂಬಕ್ಕೂ ಮೊದಲೇ ಸಂಸಾರನೇ ಬೇಡ ಅಂತ ಕೋರ್ಟ್ ಮೆಟ್ಲು ಹತ್ತು ಬಿಡ್ತೀರಾ. ಇಂಥ ಸಾವಿರಾರು ಕೇಸ್ ನೋಡ್ಬಿಟ್ಟಿದ್ದೀನಿ ನಾನು. ಮೇಡಮ್, ಇಲ್ಲ ಮೇಡಮ್, ನಂಗೆ ಅವ್ರು ಕಂಡ್ರೆ ಇಷ್ಟನೇ. ಅದು ಈ ನಡುವೆ ಎಲ್ಲ ಬದಲಾಗ್ಬಿಟ್ಟಿದೆ. ಪ್ರೀತಿ ಮಾಡೋವಾಗ ನಾನೇ ಅವ್ರ ಪ್ರಪಂಚ ಆಗಿದ್ದೆ. ಮದುವೆ ಆದ್ಮೇಲೆ ಸ್ವಲ್ಪ ದಿನ ಎಲ್ಲ ಚೆನ್ನಾಗಿತ್ತು. ಆದ್ರೆ ಈಗೀಗ ಸುಮ್ನೆ ಕೋಪ ಮಾಡ್ಕೋತಾರೆ, ರೇಗ್ ಹಾಡ್ತಾರೆ. ನನ್ನ ಜೀವನ ನರ್ಕ ಆಗ್ಬಿಟ್ಟಿದೆ ಮೇಡಮ್. ಆಫೀಸ್ ಟೆನ್ಷನ್ ಅಲ್ಲಿ ಏನೋ ಒಂದು ಮಾತು ಅಂದಿರ್ತೀನಿ ಮಾಸ್ವಾಮಿ, ಅದಕ್ಕೆಲ್ಲ ಡೈವರ್ಸ್ ಬೇಕು ಅಂದ್ರೆ ಹೇಗೆ? ಅಲ್ಲಮ್ಮ, ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಡೈವೋರ್ಸ್ ಕೇಳೋದು ನಿನಗೆ ತಪ್ಪು ಅಂತ ಅನಿಸ್ತಿಲ್ವಾ? ಇಷ್ಟು ಚಿಕ್ಕ ವಿಷಯ ಅಲ್ಲ ಮೇಡಮ್, ಇದು ಖಂಡಿತವಾಗ್ಲೂ ಚಿಕ್ಕ ವಿಷಯ ಅಲ್ಲ. ನನ್ ಮನೇಲಿ ಕೂತು ಕೂತು ಬೋರ್ ಆಗ್ತಿದೆ. ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಏನು ಬೇಕಾಗಿಲ್ಲ, ಮನೇಲಿ ಬಿದ್ದಿರೋ ಅಂತ ತುಚ್ಛವಾಗಿ ನೋಡ್ತಾರೆ. ನನ್ ಫ್ರೆಂಡ್ಸ್ ಜೊತೆ ನನ್ ಫೋನಲ್ಲಿ ಮಾತಾಡ್ತಿದ್ರೆ ಯಾವನ್ ಜೊತೆ ಮಾತಾಡ್ತಿದ್ಯಾ ಅಂತ ಅನುಮಾನದಿಂದ ನೋಡ್ತಾರೆ. ನನ್ನ ಮನೇಲಿ ಕೂಡ ಹಾಕ್ಬಿಟ್ಟು ಬೀಗ ಹಾಕೊಂಡು ಹೋಗ್ತಾರೆ ಮೇಡಮ್. ನನಗೆ ಆಗ್ತಿಲ್ಲ ಮೇಡಮ್, ಪ್ಲೀಸ್. I lost myself, you know, please. ಗಂಡ ಹೆಂಡತಿ ಇಬ್ರು ಪರಸ್ಪರ ಒಪ್ಪಿದಲ್ಲಿ ಮಾತ್ರ ವಿಚ್ಛೇದನ ನೀಡಲು ಕಾನೂನಿನಲ್ಲಿ ಅವಕಾಶವಿದೆ. ಆದಾಗಿಯೂ ವಿಚ್ಛೇದನಕ್ಕೆ ಗಂಡನಿಗೆ ಒಪ್ಪಿಗೆ ಇಲ್ಲದಿದ್ದರೂ ಹೆಂಡತಿ ದೂರಾಗಲು ಬಯಸಿದ್ದಲ್ಲಿ ಒಂದು ಹೆಣ್ಣಿನ ನಿರ್ಧಾರವನ್ನು ಗೌರವಿಸುವುದು ನ್ಯಾಯಾಲಯದ ಕರ್ತವ್ಯವಾಗಿದೆ. ಆದ್ದರಿಂದ ಈ ಕೇಸಿನಲ್ಲಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮ್ಮ ನಿರ್ಧಾರ ಬದಲಿಸಲು 6 ತಿಂಗಳ ಕಾಲಾವಕಾಶ ನೀಡಲಾಗುತ್ತದೆ. 6 ತಿಂಗಳ ನಂತರವೂ ಹೆಂಡತಿ ವಿಚ್ಛೇದನ ಬೇಕೆಂದು ಬಯಸಿದ್ದಲ್ಲಿ ಕಾನೂನಿ ರೀತಿಯಾಗಿ ವಿಚ್ಛೇದನ ನೀಡಲು ನ್ಯಾಯಾಲಯವು ಸಮ್ಮತಿಸುತ್ತದೆ. Got it. ಚಂದನ, ನಿಮ್ಮ ಪಾತ್ರಕ್ಕೆ, ನಿಮ್ಮ ಅಭಿನಯಕ್ಕೆ ಕಮೆಂಟ್ಸ್ ಕೊಡೋದಕ್ಕೆ ಈ ಕೋರ್ಟಲ್ಲಿ ಜಡ್ಜಸ್ ಕಾಯ್ತಾ ಇದ್ದಾರೆ. ಆದರೆ ಆ ಸೀನಲ್ಲಿ ಇದ್ದಂತಹ ಜಡ್ಜ್ ನ ಕರೆಯೋಣ ಈಗ. ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ವಿದ್ಯಾಮೂರ್ತಿ ಮೇಡಮ್ ಅವ್ರನ್ನ ಪ್ಲೀಸ್. ನಮಸ್ತೆ ಮ್ಯಾಮ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಪ್ಲೀಸ್ ಮ್ಯಾಮ್, ತಮ್ಮ ಇಡೀ ಜೀವನವನ್ನ ನಟನೆಗಾಗಿ ಮುಡಿಪಿಟ್ಟಂತಹ ಅಭಿನಯಕ್ಕೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ನಮ್ಮ ವಿದ್ಯಾಮೂರ್ತಿ ಮೇಡಮ್ ಅವರು. ಮ್ಯಾಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಟೈಮ್ಗೆ. ಅಂಡ್ ನಮ್ಮ ಜೀ ಕನ್ನಡ ವಾಹಿನಿಯ ಹಿಟ್ಲರ್ ಕಲ್ಯಾಣ ಧಾರಾವಾಹಿಲಂತೂ ಎಲ್ಲಾ ಜನರ ಮನಸ್ಸುಗಳನ್ನ ಗೆದ್ದಿದ್ದಾರೆ. ವೆಲ್ಕಮ್ ಟು ಮಹಾನಟಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೇದಿಕೆಗೆ ಬಂದಿರೋದು ತಮ್ಗೆ ಎಷ್ಟು ಸಂತೋಷ. ಇದು ನನ್ನ ಕನಸು ನನಸಾಗಿದ್ದಂತ ಒಂದು ಸಂದರ್ಭ ಅಂತ ಹೇಳ್ಬೋದು. ಯಾಕೆಂದ್ರೆ ಈ ಹುಡುಗಿರೆಲ್ಲ ಇಷ್ಟು ನರ್ವಸ್ ಆಗ್ತಿದ್ರು ಗೊತ್ತಿಲ್ಲ. ನಾನು ತುಂಬಾ ನರ್ವಸ್ ಆಗ್ಬಿಟ್ಟಿದೆ. ನನ್ನ ಇಡೀ 31 ವರ್ಷದ ಈ ಅಭಿನಯದ ಕ್ಷೇತ್ರದಲ್ಲಿ ನನ್ನ ಪ್ರಯಾಣದಲ್ಲಿ ಮೊದಲನೇ ಸತಿ ಜಡ್ಜ್ ಪಾತ್ರ ಮಾಡಿದ್ದು. ಮತ್ತೆ ಈ ಜವಾಬ್ದಾರಿನ ತಕ್ಕ ಮಟ್ಟಿಗೆ ನಿರ್ವಹಿಸಿದ್ದೀನಿ ಅಂತ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಿ, ಗೊತ್ತಿಲ್ಲ.
ಅದ್ರ ತುಂಬಾ 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 ಥ್ಯಾಂಕ್ಸ್ ಮಹಾನಟಿ ಟೀಮ್ಗೆ ಮತ್ತೆ ಜಿ ಕನ್ನಡಗೆ ಬೆಸ್ಟ್ ಅಮ್ಮ ಅವಾರ್ಡ್ ತಗೊಂಡಿದ್ದಕ್ಕಿಂತ ಜಾಸ್ತಿ ಖುಷಿ ಆಗ್ತಾ ಇದೆ ಇಲ್ಲಿ. ಅಮ್ಮ ನಮಸ್ತೆ ಅಮ್ಮ. ನಮಸ್ತೆ. ಇವತ್ತಿನ ಟೈಮ್ಗೆ ಅಮ್ಮ ಎಲ್ಲ ಪಂಡ್ರಿ ಬಾಯಿ ಇದ್ದಂಗೆ ನಮ್ಗೆ ಏನು ದೊಡ್ಡ ಮಾತು ಸರ್. ನಾವು ಕ್ಯಾರೆಕ್ಟರ್ಸ್ ಈ ತರ ಜನ ಬರಿಬೇಕು ಅಂದ್ರೆ ಇವ್ರುಗಳೇ ಸಿಗೋದು ನಮಗೆ. ನಿಜ ನಿಜ. ಸೊ ಥ್ಯಾಂಕ್ ಯು ಅಮ್ಮ, ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ವೆಲ್ಕಮ್ ಟು ಮಹಾನಟಿ ಅಮ್ಮ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ ನೀವು ಜಡ್ಜ್ ಪಾತ್ರದಲ್ಲಿ. ಖುಷಿ ಆಯ್ತು ನಿಮ್ಮನ್ನ ನೋಡಿ. ಚಂದನ ಅವರೇ, ನಿಮ್ ಪರ್ಫಾರ್ಮೆನ್ಸ್ ನನ್ಗೇನೋ ಶೌಟಿಂಗ್ ಜಾಸ್ತಿ ಆಗ್ತದೆ. ಸೊ ಒಂದ್ ಸ್ವಲ್ಪ ಆ ಪಾತ್ರನ ಫೀಲ್ ಮಾಡಿ ಮಾತಾಡಿದ್ರೆ ಅದು ಡಿಫ್ರೆಂಟ್ ಆಗಿರುತ್ತೆ. ಇನ್ನ ಜಾಸ್ತಿ ನಾನು ಕೊಡಬೇಕು ಅನ್ನೋದು ಹೋದ್ರೆ ಅದು ಓವರ್ ಆಕ್ಟಿಂಗ್ ಆಗುತ್ತೆ. ಸೊ ಈ ಬೆಟರ್ ಕಾನ್ಸಂಟ್ರೇಟ್ ಅಂಡರ್ ಪ್ಲೇ ಹೆಂಗ್ ಮಾಡ್ಬೇಕು ಅಂದ್ರೆ ಅದು ಫೀಲ್ ಮಾಡಿದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ನಮ್ಗೇನಂದ್ರೆ ಫೇಸ್ ಎಕ್ಸ್ಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಅದನ್ನ ಫೀಲ್ ಮಾಡಿ ಹೇಳಿದ್ರೆ ಅದೊಂಥರ ಡಿಫ್ರೆಂಟ್ ಲೆವೆಲ್ ಹೋಗುತ್ತೆ. ಓಕೆ, ಅದರ್ವೈಸ್ ಇಟ್ಸ್ ಗುಡ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ವೆರಿ ಮಚ್. ನಮ್ಮೆಲ್ಲ ಕಂಟೆಸ್ಟೆಂಟ್ಸ್ಗೆ ಒಂದು ಪಾಠವನ್ನ ಹೇಳ್ಕೊಟ್ಟಿದ್ದೀರಾ. ನಿಮ್ಗಾಗಿ ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ. ಚಂದನಾ ಅವರ ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಏನ್ ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ? ಡೈರೆಕ್ಟ್ರೇ 3.5. ಪ್ರೇಮಾ ಮ್ಯಾಮ್ 3.5. ನಿಶ್ವಿಕಾ 4. ಥ್ಯಾಂಕ್ ಯು. ಚಂದನಾ, ಗುಡ್ ಲಕ್. ಥ್ಯಾಂಕ್ ಯು. ವೈಟ್ ಗೋಲ್ಡ್ ಅವರ ವತಿಯಿಂದ ಮಹಾನಟಿಯ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಮತ್ತೆ ನಾಳೆ ಕೂಡ ಈ ನಟನೆಯ ಝಲಕ್ ಮುಂದುವರಿಯುತ್ತೆ. ಇದು ಲಕ್ಸ್ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್, ಡೆನ್ವರ್ ಡಿಯೋಡ್ರೆಂಟ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಹ್ಯಾಟ್ಸನ್ ಕರ್ಟ್, ಹೋಂಡಾ ಶೈನ್ 100, ಅರವಿಂದ್ ಪ್ರಾಪರ್ಟೀಸ್ ನೆಲಮಂಗಲ, ಗೋಲ್ಡ್ ಬಾಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5.